जो मद होय अन्य शरण त्याची निवारी नवी जन्म मरण ಯಾರಾಗಿ ಶರಣಾಗತ ಶರಣ ಬೇಕು. ಇದರ ಅರ್ಥ ನನ್ನನ್ನು ಭಕ್ತಿ ಭಾವ ಪ್ರೇಮದಿಂದ ಭಕ್ತಿಯಿಂದ ನನ್ನನ್ನು ಮನಸ್ತಾರೋ ಅವರು ಜನ್ಮ ಮರಣದಿಂದ ಮುಕ್ತ ಮಾಡ್ತೀನಿ ನಾನೇ ಏನಪ್ಪ ಅಂತ ಅರ್ಜುನಿಗೆ ಭಗವಂತ ಹೇಳ್ತಾನೆ. ಅದರ ಮೊದಲು ಹೇಳುವುದಂದ್ರೆ ಇವತ್ತು ಸೇವಾ ನಾವು ಕನ್ನಡ ಬರುವುದಿಲ್ಲ, ಗೋವಾದಾಗಿರೋರು ಕನ್ನಡದ ನುಡಿ ಬರಂಗಿಲ್ಲ. ತಾಯಿಯವರು ಮತ್ತು ನಮ್ಮ ಹಳ್ಳಿ ಸರ್ ಮಹಾರಾಜರ ಆಶೀರ್ವಾದ ಅವರು ನನ್ನ ಹೇಳಾಗ ನಮ್ಮ ಹೆಸರಾಗಿದ್ದಾಗ ಅವರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಕನ್ನಡ ಹೆಸರು ಮಾಡೋದಿಲ್ಲ, ಆದರೂ ಪ್ರಯತ್ನ ಮಾಡೋನು. ಏನಾರ ಕಲ್ಪದಲ್ಲಿ ಆದರೆ ನೀವು ಸ್ವಲ್ಪ ತಿಳ್ಕೋಬೇಕು. ಶರಣಕ್ಕೆ ನಿವಾರಣೆ ಜನ್ಮ ಮಾಡಿ ಹಾಗಾಗಿ ಶರಣಾಗದ ಶರಣ ಮೀಸಬೇಕು ಅಂದ್ರೆ ಭಕ್ತಿ ನಮ್ಮಲ್ಲಿ ಹಾಗೆ. ಅನ್ಯದ ಅಂದ್ರೆ ಏನು? ಅನ್ಯನ ಶರಣ ಅಂದ್ರೆ ನಮಗೆ ಅನ್ಯನ ಅಂದ್ರೆ ನಮ್ಮ ಮನಸ್ಸ ಆ ಭಗವಂತನಲ್ಲಿ ಇರುವುದು. ಅನ್ಯನ ಅಂದ್ರೆ ಹ್ಯಾಂಗೆ ಬೇಕ್ರಿ? ಮನಸ್ಸ ಒಂದ ಕಡೆ ಇರಂಗಿಲ್ಲ, ಒಂದು ಸೆಕೆಂಡ್ನಾಗ ಎಲ್ಲರೂ ಮುಗ್ಬಿಡ್ತದೆ ಮನಸ್ಸು. ಆ ಮನಸ್ಸಿಗೆ ನಮಗೆ ಇರ್ಬೇಕಾದ್ರೆ ಅವಾಗ ನಮಗೆ ತುಗುಳೋದಿಲ್ಲ, ಆಶ್ರಯ ತುಗುಳೋದಿಲ್ಲ. ಏನಂದ್ರೆ मने नहीं भाव देवा मना पाव. देव आशानं कसा मिळायचा नाही रे देव बाजारातला भाजीपाला. ಅಂದ್ರೆ ನನ್ನ ಮನಸ್ಸಲ್ಲಿ ದೇವರಿಲ್ಲ, ಆ ದೇವರಲ್ಲಿ ಹ್ಯಾಂಗೆ ಹೇಳ್ತಂಪ. ಈ ಮಾರ್ಕೆಟ್ನಾಗ ಕೈಪಲ್ಯ ಎಲ್ಲ ಹೋಗಿ ಒಂದು 10 ರೂಪಾಯಿ ಕೊಟ್ಟ ಮೆಂತಿ ಪಲ್ಯ ತಂದು ಸಬ್ಬಸಿಗೆ ಪಲ್ಯ ತಂದು ಹಂಗೆ ದೇವರು ಸುಮ್ಮನಿಲ್ಲ. ನಿನ್ನಲ್ಲಿ ಏನು ಬೇಕು? ಮನಸ್ಸು ಬೇಕು. ಅದಕ್ಕೆ ಒಂದು ಅರ್ಧ ಅಭಂಗ ಇನ್ನೊಂದು ಚರಣದಾಗ ಹೇಳ್ತಾರೆ, सोन्याचा देव त्याला चोराचा भय, चोर चोरून नेईल. ಅಂದ್ರೆ ಒಬ್ಬ ದೊಡ್ಡ ಶ್ರೀಮಂತಿದ್ದ, ಅದ್ಭುತ ಶ್ರೀಮಂತಿದ್ದ, ಸಾಕಷ್ಟು ಅಸ್ತಿತ್ತು. 2.5 ಕಿಲೋದ ಬಂಗಾರ ಏನು ಮಾಡಿದ? ಏನು ಮಾಡಿದ? ಮೂರ್ತಿ ಮಾಡಿದ, ಭಗವಾನ್ ಮೂರ್ತಿ ಮಾಡಿದ, ಪಾಂಡವ ಮೂರ್ತಿ ಮಾಡಿ ತನ್ನ ಏನು ದೇವರ ಮನೆ ಇರ್ತಿದ್ರು ಅಲ್ಲಿ ಇಟ್ಟ. ರೊಕ್ಕಿಟ್ಟು ನಾವು ಪಡೆದು ತಂದು ಇಟ್ಟ. ಅದು ಇಟ್ಟು ಮ್ಯಾಗ ಅದ್ರ ಮ್ಯಾಗ ಪ್ರೇಮ ಇಲ್ಲ, ಭಕ್ತಿ ಇಲ್ಲ. ನಾ ತಂದಿನ ದೇವರ ಅಂತ ಅಲ್ಲೇ ಕೂತಾಗ 4 ದಿವಸ ಅಲ್ಲಿ ಕೂತು ಪೂಜೆ ಮಾಡಿದ. ಅವು ಸಾಕ. ಅವಾಗ ಏನು ಮಾಡಿದ? ಒಂದು ಸೆಪ್ರೇಟ್ ಇಟ್ಟ. ಸೆಪ್ರೇಟ್ ಏನು ಚಿಂತೆ ಅದು 2.5 ಕಿಲೋ ಮೂರ್ತಿ ಇಲ್ಲ ನೋಡಿ. 2.5 ಕೋಟಿ ನಿಮ್ಮಲ್ಲ ಯಾರು ಎಷ್ಟೊಂದು ಏನು ಮಾಡಿ ಅದ್ರ ಆದ್ರೆ ಏನು? ನಿಮ್ಮ ಕಡೆ ಬಂಗಾರ ಬೆಳ್ಳಿ ಸಾಕಷ್ಟು ಇರ್ಬೇಕು, ಆದ್ರೆ ದೇವರ ಆದ್ರೆ ಬೆಳಿಲ್ಲ. ಮನೆ ನಹಿ ಪಾವ ದೇವ ಮನ ಪಾವ. ನೀನು ಮನಸ್ಸ ನನ್ನಲ್ಲಿಡು. ದೇಹ ನಾಶಿವಂತದಾನ ಆತ್ಮ ಆಶೆ ಸತ್ಯ ಅಂತರಂಗ ವಾಸ ಕರಿತು ಪರಬ್ರಹ್ಮನಿಂದ ಪರಬ್ರಹ್ಮನ ನೆನೆಸು. ಪರಬ್ರಹ್ಮ ಬರ್ಬೇಕಂದ್ರೆ ಭಕ್ತಿ ಬೇಕ್ರಿ. ಭಕ್ತಿ ಆಗ್ಬೇಕು. ಒಂದು ನಿಮಗೆ ದೃಷ್ಟಾಂತ ರಾಮಾಯಣ ಪ್ರತಿ ರಾಮನ ನಮ್ಮ ತೆಲಿ ಮ್ಯಾಗ ಹುಟ್ಟಾರು. ಅವು ಒಂದೇ ದೃಷ್ಟಾಂತ, ಹನುಮಂತನ ದೃಷ್ಟಾಂತ ಅಂತ ಹೇಳ್ತೀನಿ ಭಕ್ತಿ ಬಗ್ಗೆ. ಯಾವ ರಾಮಾಯಣದಲ್ಲಿ ಯುದ್ಧ ಮುಗಿತ್ರಿ, ರಾವಣ ಜೋಡಿ ಯುದ್ಧ ಮುಗಿತು, ಎಲ್ಲ ಬಂದು ಅಯೋಧ್ಯ ರಾಮ ಬಂದ, ಸೀತಾಮಾತಾ ಬಂದು, ರಾಮದೇವ ಬಂದ, ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ಲರೂ ಕುಟುಂಬ ಎಲ್ಲರೂ ಕೂಡಿದ್ರು. ಅಲ್ಲಿದ್ದಂಥ ಸೈನಿಕರು, ಇವರ ಹನುಮಂತನ ಸೈನಿಕರು ಎಲ್ಲ ಕೂಡಿದ್ರು. ಅದು ದೇವರಿಗೆ ಎಲ್ಲರಿಗೂ ಒಂದೊಂದು ಏನಾದ್ರು ಉಡುಗೊರೆ ಕೊಡಕತ್ತ. ದೇವ್ರ ಎಲ್ಲರಿಗೂ ಒಂದು ಉಡುಗೊರೆ ಕೊಡಕತ್ತ. ತಗೋಪ್ಪ, ನಾವು ಏನಾದ್ರು ಒಂದು ಸಾಲಿ ಹೋಗಿ ಸ್ವಲ್ಪ ಏನಾದ್ರು ಮಾಡಿದ್ರೆ ಒಂದು ಪ್ರಸಕ್ತ ಕೊಡ್ತೀವಿ. ಹಂಗೆ ಎಲ್ಲರಿಗೂ ದೇವರು ಕೊಡಕತ್ತ, ರಾಮ ಭಗವಂತ ಕೊಡಕತ್ತ. ಸೀತಾಮಾತಾ ಹೇಳ್ತಾಳು ಭಗವಂತಗ, ಸ್ವಾಮಿ ದೇವ ಎಲ್ಲರಿಗೂ ಕೊಟ್ಟಿ, ಆದ್ರೆ ಹನುಮಂತನಿಗೆ ಏನು ಕೊಟ್ಟಿಲ್ಲ. ಯಾರಿಗೆ ಹೇಳಿದ್ರಿ? ಭಗವಂತನಿಗೆ ಸೀತಾಮಾತಾ ಹೇಳಿ. ಅವಾಗ ಭಗವಂತ ಉತ್ತರ ಕೊಡ್ತಾರೆ ಏನಂತ? ಏನಂತ ಕೊಡ್ಲಿ? ಯಾವ ಭಕ್ತಿ ಇದು? ದೇವರಿಗೆ ಕೊಡುವಂತ ಶಕ್ತಿ ಇಲ್ಲ, ಅಷ್ಟು ಭಕ್ತಿ ಹನುಮಂತನಲ್ಲಿ. ನಾ ಏನಂತ ಕೊಡ್ಲಿ? ಅವ್ರಿಗೆ ಎಷ್ಟು ಕೊಟ್ಟು ಮಾಡ್ಯಾನ ಅವನ ಸಂಬಂಧ, ಎಷ್ಟಂತ ಮಾಡ್ಯಾನ, ಏನಂತ ಕೊಡ್ಲಿ ಅವಾಗ? ನನ್ನ ಕಡೆ ಶಕ್ತಿ ಇಲ್ಲ ಅಂತ ದೇವರು. ಹನುಮಂತ ಕೊಡಾಕ ನನ್ನ ಕಡೆ ಶಕ್ತಿ ಇಲ್ಲ, ಗುರು ಅವನ ಕಡೆ ಇಲ್ಲ. ದೇವರಂತ ನನ್ನ ಕಡೆ ಶಕ್ತಿ ಇಲ್ಲ. ಸೀತಾಮಾತಾ ಅನ್ನೋ ಆಗ ನಿನ್ನ ಕಡೆ ಸಿಕ್ಕಿಲ್ಲ, ನಾನು ಏನು ಕೊಡ್ತೀನಿ ಅಂತ
ಒಂದು ತನ್ನ ಕೊಳ್ಳಲಿ ತಂದ ರತ್ನದ ಹಾಲು ಒಂದೊಂದು ಮುತ್ತ ಕೋಟಿ ಗಂಟೆ ಕಿಮ್ಮತ್ತಾಗ್ತೈತಿ. ಅಂತ ಹಾರ ಹನುಮಂತನ ಕೊಳ್ಳೆ ಯಾರಿದ್ರು? ಆ ತಾಯಿ ಸೀತಾಮಾತ ಹನುಮಂತನ ಕೊಳ್ಳ ಹಾಕಿದ್ರು. ಹನುಮಂತನ ಕೊಳ್ಳ ಹಾಕಿದಾಗ ಹನುಮಂತ ಒಂದು ಹಾರ ತೆಗೆದು ನೋಡ್ತಾನು, ಹಿಂಗೆ ನೋಡಕ ಯಾಕೆ ಹನುಮಂತ ಏನು ನೋಡಕತ್ತೀನವ ಅಂದ. ಹಲ್ಲಿಗೆ ಮುರಿದು ಹೋಗಿಲ್ವಿ, ಹಲ್ಲಾಗ ಮುಟ್ಟು ಹಿಡಿದ್ರಿ ಅದು ಯಾರು ಮಾಡೋದು ಹೋಗಿಲ್ವಿ. ಸೀತಾಮಾತ ಕೇಳ್ತಾಳು, ಇಲ್ಲೋ ಹನುಮಂತ ನನಗೇನ ಮುಚ್ಚಿರ್ತೇನ? ಇಷ್ಟು ಬುದ್ಧಿಗುಣವ ಎಂತೆಂತ ಯುದ್ಧ ಮಾಡಿದ್ವಿ, ಲಕ್ಷ್ಮಣ ಸಂಬಂಧ ನೋಡಾಗಿರಿ ತಂದಿ, ರಾವಣನ ಲಂಕೆ ಸುಟ್ಟು ಬಂದಿ, ಸಮುದ್ರ ದಾಟಿ ಹೋಗಿ ನನ್ನನ್ನು ಹುಡುಕಿ ಬಂದಿ, ಎಂತೆಂತ ಕಾರ್ಯ ಮಾಡಿದ್ವಿ. ಇಷ್ಟು ಬುದ್ಧಿ ಬರೋದು ಏನು ಹನುಮಂತ ಒಂದು ಗೊತ್ತೈತೆ, ಕಿಮ್ಮತ್ ಎಷ್ಟೈತಿ ಗೊತ್ತೈತೇನು? ಹನುಮಂತ ಯವ್ವ ನನಗೆ ಕಿಮ್ಮತ್ತು ಒಂದು ಏನು ಮಾಡೋದು, ಅದ್ರಾಗ ನನಗೆ ಬೇಕಾದ ಇಲ್ಲ. ಏನಂದವ? ಅದ್ರಾಗ ನನಗೆ ಬೇಕಾದ ಇಲ್ಲ. ಯಾಕೋ ಹನುಮಂತ ಹೀಗೆ ಕೇಳಕತ್ತಿ? ಇಲ್ಲ, ನೀ ಬೇಕಾಗಿಲ್ಲ ಅಂತಿ, ನೀನ ಈಗ ಮನುಷ್ಯ ನಿನ್ನಲ್ಲಿ ಏನದ? ನನ್ನ ಭಗವಂತ ಅದರಲ್ಲಿಲ್ಲ. ಆ ಭಗವಂತ ಆ ಮುಕ್ತಲಿಲ್ಲ. ಒಬ್ಬ ಕೇಳಿ ಇವು ಆ ವಿಭೀಷಣ್ ಕೇಳ್ತಾನ್ರಿ, ಹನುಮಂತ ಮುಕ್ತದಲ್ಲಿ ದೇವರಿಲ್ಲ, ಅದ್ರಲ್ಲಿ ಶರೀರದಲ್ಲಿ ಎಲ್ಲದಾನ, ಆ ಶರೀರ ಗಣಪ ಹಾಕಲ್ಲ. ವಿಭೀಷಣ್ ಹೇಳ್ತಾನ್ರಿ, ಬಾಬಾ ಅವಿಲ್ಲದ ನಾವಿಲ್ಲ, ನಾವಿಲ್ಲದ ಅವಿಲ್ಲ. ತನ್ನ ದೇಹದಲ್ಲಿ ಭಗವಂತ ಇರೋ ಮಟ್ಟ ನಮ್ಮ ಜೀವ ಐತಿ. ಯಾಕಂದ್ರೆ ರಾಮ್ ಸತ್ಯ ನಾವು ಈಗ ದೇಹ ನಾಶವಂತ ದಾನ ಆತ್ಮಾಸ ಸತ್ಯ ಅಂತರಂಗಿ ವಾಸ ಕಲಿತು ಪರಬ್ರಹ್ಮ ಇರ್ತದೆ. ಆ ಪರಬ್ರಹ್ಮ ನಮ್ಮಲ್ಲಿ ಅದಾನಂತ ನಾವು ಇಲ್ಲಿ ಅದೀವಿ, ಇಲ್ಲಿಗ ಅದಿಲ್ಲ. ಹನುಮಂತರಿಗೆ ಅಷ್ಟು ಆದಾನ ತೊಡಸಾಗ ಹನುಮಂತ ಒಂದು ಎರಡು ಮಾತು ಮಾತಾಡಿದ್ರಿ. ಏನು ಮಾಡಿದ? ಎಲ್ಲಿ ಹಿಡಿದ ಶೀಳೆ ಜೈ ಶ್ರೀರಾಮ ಅಂತ ಕೇಳ್ಬಿಟ್ಟ. ಒಳಗೆ ನೋಡ್ರಿ, ಫೋಟೋದಾಗ ನೋಡ್ರಿ, ಎಲ್ಲ ಮೂರ್ತಿ ನೋಡಿರ್ಬೇಕು. ಒಳಗ ಸೀತಾಮಾತ, ಲಕ್ಷ್ಮಣ, ಭಟ್ಟ, ಶತ್ರುಘ್ನ ಎಲ್ಲರೂ ಒಳಗ. ಅವಾಗ ವಿಭೀಷಣ ಅಪ್ಪ ನನ್ನ ಕಡೆ ತಪ್ಪು ನಿನಗೆ ಕೇಳಿದಂತ ಡಬ್ ಅಂತ ಕಲಿಯುತ್ತೆ, ಈಗ ಬರ್ತೀರಿ. ಅವಾಗ ರಾಮ ಅಂತ ಏನು ಕೊಡ್ಲಿ ಅವನು? ನನ್ನನ್ನ ಒಳಗೆ ಇಟ್ಕೊಂಡಾನವ, ನನ್ನನ್ನ ಈ ಹೃದಯದಾಗ ಇಟ್ಕೊಂಡಾನ, ಏನ್ ಕೊಡ್ಲಿ ಅವ್ಗ? ಅವಾಗ ತಾಯಿ ಅಂತಾಳೆಪ್ಪ ಹನುಮಂತ, ಈ ಜಗತ್ತಿನಾಗ ನೀ ಅಮರ ಇರ್ತಿ, ನಿನ್ನ ಮಂದಿರ ಎಲ್ಲಿ ಎದ್ದೈತಿ ಅಲ್ಲಿ ಪ್ರತಿಯೊಂದು ಊರಾಗ ನಿನ್ನ ಮಂದಿರ ಇರ್ಬೇಕು. ನೀನು ಇದ್ದರೆ ಏನು ಪಿಶಾಚಿ ಕಂಟಕ ಏನೂ ಇಲ್ಲ. ಯಾವ ಹನುಮಂತ ನಡೀತಾನ್ರಿ ಅವನ ಮನೆ ಪಿಶಾಚಿ ಕಂಟಕ ಯಾವಾಗ ಬರುವುದಿಲ್ಲ. ಭಕ್ತಿ ಪ್ರೇಮಿಕ ಹನುಮಂತ ನಡಿಬೇಕು. ಹನುಮಂತನೇ ಅಷ್ಟು ಶಕ್ತಿ ಅದ. ಹಂಗ ಮುಂದ ಹಿಂಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಜೋ ಮದ ಹೋಯಾನ ಶರಣ ತ್ಯಾಕ್ಷಿ ನಿವಾರಣೆ ಜನ್ಮ ಬಂದ ಯಾಲಾಗಿ ಶರಣ ದೇವರೇ, ನಿನ್ನ ನಾನು ಶರಣಾದೀನಿ. ಹನುಮಂತ ಅಂತಾನ ನಿನ್ನ ಶರಣಾದೀನಿ. ಅದಕ್ಕೆ ಹೇಳಿದ್ರು ಮೌಲ್ಯ ಹೇಳ್ತಾರೋ, ಜೋ ಮದ ಹೋಯಾನ ಶರಣ ತ್ಯಾಕ್ಷಿ ನಿವಾರಣೆ ಜನ್ಮ ಬಂದ ಯಾಲಾಗಿ ಶರಣಾಗತ್ತೆ ಶರಣ ಬೇಕು. ಅಂದುಕೊಳ್ಳಿ ಮುಂದ ಇನ್ನೊಂದು ದೃಷ್ಟಾಂತ ಹೇಳ್ತೀನಿ. ಒಂದು ಷಂಡಕ ಅನ್ನೋ ಮನುಷ್ಯ, ಆ ಮನುಷ್ಯ ಒಬ್ಬ ರಾಜ ಇದ್ದ. ರಾಜನ ಇದರಲ್ಲಿ ಅವನು ಇದ್ದ, ಅವನಿಗೆ ಹೇಳ್ತಿ ಮೀನಾ. ಇಬ್ಬರು ಭಕ್ತಿವಂತರಿ, ಬಹಳ ಭಕ್ತಿವಂತರು. ಆಗ ಭಕ್ತಿ ಹ್ಯಾಂಗ ಮಾಡೋದು ಏನು ಗೊತ್ತಿಲ್ಲ. ಈಗ ನೋಡ್ರಿ ಶಾನ್ಯಾಗ ಹೇಳ್ತಾರೆ ಏನಂತ, ಅಯ್ಯಪ್ಪ ಹಿಂಗೆ ಫೋಟೋ ಇಡು, ಇಲ್ಲೇ ಕುಂಕುಮ ಹಚ್ಚು, ಶಾನ್ಯಾಗ ಹೇಳ್ತಾರೆ. ಆದ್ರೆ ಆ ಮನುಷ್ಯ ಹಂಗಿಲ್ಲ, ಅವ್ನ ಮನ್ಸಿಗೆ ಹಂಗೆ ಬರ್ತದೆ ಭಕ್ತಿ ಮಾಡೋ. ಆಗ ಕರೆಯೋನು ನಾವು ಹೇಳಿ ಕರೀರಿ. ಮನುಷ್ಯ ನೀವು ವಿಚಾರ ಮಾಡಿದಾಗೋದಿಲ್ಲ, ದೇವರು ವಿಚಾರ ಮಾಡಿದ್ದಾಗ ಆಗ್ತದೆ. ಯಾವತ್ತೂ ನೀವು ಏನು ವಿಚಾರ ಮಾಡ್ರಿ, ನೀವು ಮಾಡಿದ ವಿಚಾರ ಎಂದು ಹೋಗೋದಿಲ್ಲ. ಅದು ಆಗ್ಬೇಕಂದ್ರೆ ಅವ್ನು ಕೃಪಾಶೀರ್ವಾದ ಇದನ್ನ ಆಗ್ತದೆ, ಇನ್ನೊಂದು ಬ್ಯಾರೆನ ಆಗ್ತದೆ. ಹಿಂಗಿರಾನ ಅವ ಏನು ಮಾಡಿದ, ರಾಜ ಅವನ ಅಡ್ಗಾಗ ಹೋದ. ಅವನ ಜೊತೆ ಇವು ಸೈನಿಕನು ಹೋದ, ಚಂಡಕನ. ಹೋದ್ ಕೂಡಲೇ ಅಡವಿ ನೋಡಿದ್ರು, ಅಡವ್ಯಾಗ ಬ್ಯಾಟಿ ಮಾಡಕ್ಕೆ ಹೋಗಿ ಬ್ಯಾಟಿ ಏನೂ ಸಿಗಲಿಲ್ಲ. ಅಲ್ಲೊಂದು ಶಂಕರ ಮಾದೇವನ ಮಂದಿರ ಇತ್ತು, ಹಳೆಯ ಮಂದಿರ ಇತ್ತ. ಆ ಮಂದಿರದಾಗ ಹೋಗ್ಬಿಟ್ರು ಮತ್ತೆ ಮುಟ್ಟಕ್ಕಂತ.
ಊಟ ಮಾಡೋದು ಆ ಮಂದಿದಾಗ ನೋಡಿದವ ನೋಡಿ ಹೇಳಿದ, ಅಲ್ರಿ ರಾಜರು ನೀವು ದೇವ್ರು ಯಾರು, ದೇವ್ರು ಯಾರು ಅಂತ ಗೊತ್ತಿಲ್ವಂತ. ಇಲ್ಲಿ ನೋಡಕ್ ದೇವರು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಯಾರು ಇಲ್ಲಪ್ಪ, ಇವ್ ಮಹಾದೇವ ಶಂಕರ, ಇವ್ರ ಪೂಜೆ ಹೆಂಗೆ ಮಾಡೋದ್ರಿ ಅಂತ. ಗೊತ್ತಿಲ್ಲ ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ. ಇಲ್ಲಪ್ಪ ಅವ್ರು ಹೇಳಿ ಭಸ್ಮ ತರಬೇಕು. ಯಾವ ಭಸ್ಮ? ಮನುಷ್ಯ ಸಾಯ್ತಲ್ಲ, ಉಳಿದಿದ್ದು ಭಸ್ಮ ಇರ್ತದ, ಅದು ಬಂದು ಅವ್ನು ಹಚ್ಚಿದ್ರೆ ಪೂಜೆ ಸ್ವಾರ್ಥಕ್ಕೆ ಆಗ್ತದೆ. ಹಿಂಗ ನಾನು ಆಗ್ಲಿ ಅನ್ನ ರಾಜ, ನಾ ಇಲ್ಲೇ ಭಕ್ತಿ ಮಾಡ್ತೀನಪ್ಪ, ನಾವು ಗಂಡ ಇದ್ದು ಇಲ್ಲೇ ಇರ್ತೀವಿ, ನಮ್ಗೆ ಆ ಬಲಿ ಕೂಡ ರಾಜನ ಇರ್ತಾನೆ ತಿಂತೇಪ್ಪ, ಮಾಡಿ ದೇವರು ನೀನು ಸ್ವಚ್ಛ ಆಗ್ತೈತಿ, ಮಾಡೋದು ರಾಜನ ಬಿಡ್ಬೋದು. ಇಬ್ಬರು ಗಂಡ ಇದ್ದು ಅಲ್ಲೇ ಇದ್ದು ಡೈಲಿ ಭಸ್ಮ ತರುವುದು, ಎಲ್ಲ ಸತ್ರ ಹೋಗೋದು, ಅಲ್ಲಿ ಭಸ್ಮ ತರುವುದು, ದೇವರಿಗೆ ಹಾಕೋದು, ಚರ್ಕ ಮಾಡ್ಕೋದು, ಪೂಜೆ ಮಾಡ್ಕೋದೇ ಹಿಂಗೆ ಎಷ್ಟು ವರ್ಷ ಹೋದ್ರಿ. ಅವಾಗ ಪಾರ್ವತಿ ಮಾತಾ ಮಾಧವ ಭಗವಾನ್ ಹೇಳ್ತಾಳು, ಭಗವಂತ ಶಂಡಕರಿಗೆ ಭಕ್ತಿ ಮಾಡಿ 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 ಸುತ್ತ ನಾವು ಏನಾರ ಕೊಡ್ರಿ, ನಾ ಹಂಗೆ ಕೊಡಂಗಿಲ್ಲ ಅಂತ. ನಾವು ಏನಾರ ಪರೀಕ್ಷೆ ಮಾಡಬೇಕಲ್ಲ. ಪರೀಕ್ಷೆ ಅಂದ್ರೆ ಒಂದು ವರ್ಷ ಸಾಲಿ ಕಲಿತ ಹುಡುಗರು ಒಂದು ಪರೀಕ್ಷೆ ಕ್ಲಾಸ್ ಇರ್ತದೆ, ಆ ಪರೀಕ್ಷೆ ಪಾಸ್ ಆದ ಮುಂದಿನ ಕ್ಲಾಸಿಗೆ ನಾವು ಹಂಗೆ ಏನಾರ ಮಾಡ್ಬೇಕಂದ್ರೆ ಭಗವಂತ ಏನು ಮಾಡಿದ, ಅವತ್ತು ನಾಳೆ ಮಧ್ಯಾಹ್ನ ಪೂಜೆ ಮಾಡ್ಬೇಕಲ್ಲ. ಮಳಿ ಇಷ್ಟು ಬಿದ್ರಿ, ಮಳೆಯಲ್ಲಿ ಭಗವಂತನ ಆಸ್ಪಾಸ್ ಎಷ್ಟು ಶಕ್ತಿಗಳು ಎಲ್ಲ ಮಳೆ ದಿನಾಗ ಹೋಗ್ಬಿಡ್ತಾರೆ. ಮುಂಜಾನೆ ಅದು ಹೋಗಿ ನಾನು ನೋಡ್ತಾನ, ನೋಡಿದ್ರೆ ಹೋಗ್ತಾನ, ಅಲ್ಲಿ ಬಸವಣ್ಣ ಸಿಗ್ಬಾರ್ದು. ಹ್ಯಾಂಗ ಮಾಡೋದು ಅಂತ ಬಂದು ದೇವ್ರ ಕೂತು ಅಳ್ಕೊಂಡು ಕೂತ್ರು. ಗಂಡಕ್ಕೆ ಅಳ್ಕೊಂಡು ಕೂತ್ಮೇಲೆ ಅವನ ಹೆಂಡತಿ ಬಂದ್ರು. ಹೆಂಡತಿ ಬಂದು ಹೇಳ್ತಾಳು, ಯಾಕ್ರಿ ಅಳಕತ್ತೀರಿ? ಇಲ್ಲ, ಇವತ್ತು ಎಲ್ಲಿನೂ ಬಸ್ಸು ಸಿಗ್ಬಾರ್ದು, ಭಗವಂತನ ಪೂಜೆ ಉಳಿತಲ್ಲ. ಏನಂದ್ರು? ಭಗವಂತನ ಪೂಜೆ ಉಳಿತಲ್ಲ ಅಂದ್ಬಿಡ. ತಾಯಂದು ಒಂದು 2 ತಾಸು ತಗೊಂಡು ನಾನು ಕೊಡ್ತೀನಿ, ನಾ ಹೇಳಿದ್ದೀನಿ ನೀವು ಬರ್ರಿ, ಅಲ್ಲಿ ಸಿಗ್ತದೆ ನಾನು. ತಾಯಿ ಏನು ಮಾಡಿದ್ರಿ, ಸೀದಾ ತನ್ನ ಗುಡಿಸಲಲ್ಲಿ ಮಕ್ಕಳು ಹೋದ್ರಿ. ಅಡ್ವ್ಯಾಗ ಬಿದ್ದಂಥ ಕಟ್ಟಿಗೆಗಳನ್ನು ಎಲ್ಲ ಒಟ್ಟಿದ್ರು. ಒಟ್ಟು ಅದಕ್ಕೆ ಬೆಂಕಿ ಹಚ್ಚಿ ತಾನಾಗಿ ಮೀನಾಬಾಯಿ ಅಡ್ವ್ಯಾಗ ಬೆಂಕಿ ಹಚ್ಚಿ ಆ ಬೆಂಕಿಯಾಗ ತಾನ ಅದು ಬಸ್ ಮುಗಿರ್ತದೆ. 2 ತಾಸು ಬಿಟ್ಟು ಸೆಂಟರ್ ಬರ್ತಾನೆ, ಹುಟ್ಟಿದ ಬಸ್ ಮನೆ ಕೈಯಾಗಿ ಇದನ್ನೆಲ್ಲ ತೆಗಿಕೊಂಡು ಬಳಿ ಸಿಗ್ತದೆ. ಹೆಂಡತಿ ಬಳಿ ಸಿಗ್ತದೆ. ಗಂಡ ಎಂತಾನ, ಹೆಣ್ಣು 7 ಜನ್ಮಕ್ಕಿಂತ ಗಂಡ ಸಿಗ್ಲ ಅಂತ. ಆದ್ರೆ ನೀನು ನನಗೆ ಹೇಳ್ತೀನಿ, 7 ಜನ್ಮಕ್ಕೆ ನೀನ ನನಗೆ ಹೇಗೆ ಸಿಗಬೇಕು? ಹೆಂಡತಿ ಬೆಳ್ಕೋತಾನೆ, ಗಂಡ ಹೆಂಡತಿ ಪ್ರೇಮ ಹಿಂಗಿರ್ಬೇಕು. ಈಗ ನೋಡಿ, ಈಗಿನ ಕಾಲದ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಈಗ ಚಟಕ್ಕಿಂತ ಗಂಡ್ಮಕ್ಳು ಏನು ಮಾಡ್ತಾರೆ, ಹೆಣ್ಮಕ್ಳು ಅಂತಾರೆ. ಈಗ ಚಟ ಮಾಡ್ತಾರೆ. ಯಾರು ಸೆರೆನ ಕುಡಿತಾ, ಯಾರು ಸಿಗರೇಟ್ ಕುಡಿತಾ, ಯಾರು ಮಾವ ತಿಂತ, ಯಾರು ಗುಡ್ಕಾ ತಿಂತ, ಎಲ್ಲ ಚಟ ಮಾಡ್ತಾರೆ. ಚಟ ಮಾಡಿ ಏನು ಸಿಗಬೇಕು? ಸೆರೆ ಕುಡಿದ್ರಿ. ಎಷ್ಟು ಕುಡಿಬೋದು? 100, 200, 300 ಸೆರೆ ಚಲೋ ಕೂಡ 500 ಕುಡಿದ್ರು ಶ್ರೀಮಂತ. ಸೆರೆ ಯಾರು? 500 ರೂಪಾಯಿ ಹೋಗ್ತು, ನಿಮಗೆ ಸೆರೆನೂ ಹೋಗ್ತು, ಹೆಣ್ಣು ಅಳ್ಕೊತ್ರು. ಚಟ ಮಾಡಬಾರ್ದು. ಗಂಡ ಹೆಂಡತಿ ಪ್ರೇಮ ಅಂದ್ರೆ ಸುಖದಲ್ಲಿರ್ಬೇಕಮ್ಮ. ಅದಕ್ಕೆ ಮುಂದೆ ಅವರು ತಾಯಿ ನೋಡ್ತಾರೆ, ಬಸ್ ಹಾಕ್ತಾನೆ ದೇವರಿಗೆ. ಪರೀಕ್ಷೆ ಪಾಸ್ ಅಲ್ಲ. ಈಗ ಪರೀಕ್ಷೆಗೆ ಅದನ್ನ ಪೇಪರ್ ಬರ್ತಾನ ಮೇಲೆ ಹಂಗೆ ಮಾರ್ಕ್ಸ್ ಬೇಕಲ್ಲ. ಭಗವಂತ ಪ್ರಾಪ್ತ ಆದ್ರೆ ಸಂಡಕ ಹೇಳಪ್ಪ, ಭಗವಂತನ ನೋಡಿ ಅಕ್ಷರಾಗಿ ಭಗವಂತನ ನಮಸ್ಕಾರ ಮಾಡಿದ, ಏನು ಬೇಡ್ತಿ ಬೇಡಪ್ಪ ಅಂತ. ಭಗವಂತ ಏನು ಬೇಡಬೇಕು? ಈಗ ನೋಡಿ, ತುಕಾರಾಮ ಬೇಡ, ಏನು ಆಗಲಿ ಬೇಡ, हेची ज्ञान देगा देवा तुझा विसरण भाव, गुण गायीन आवडी तीच माझी सर्व. नरगे मुक्ती धन संपदा संत संग देगा सदा. ಸಂತರ ಸಂಘ ಹ್ಯಾಂಗ ತುಕಾರಾಮ ಭಗವದ್ಗಿ ನಿಂದ್ರಿಸಿದ್ರಿ. ತುಕಾರಾಮ ಇಷ್ಟು ಪ್ರಿಯಂತ್ರ ನೀವು ಇಷ್ಟು ಸೇವೆ ಮಾಡ್ತೀನಂತ ನಿಮಗೆ ಏನು ಕೊಡ್ಲಪ್ಪ ದೇವರಂತ, ಏನು ಕೊಡಬೇಕು? ಎಲ್ಲ ಕೊಟ್ಟಿ ನನಗೆ. ತುಕಾರಾಮ ಏನೈತಿ ಮೊದಲಿತ್ತು ಎಲ್ಲ ಏನು ಮಾಡಿದ?
ಎಲ್ಲಾನ ದಾನ ಮಾಡ್ಬಿಟ್ಟ. ದಾನ ಮಾಡ್ಬೇಕಂದ್ರೆ 3 ಬಂಡಿ ಡೈರಿ ಕೂತ ಡೈರಿ ಒಬ್ಬೊಬ್ರು ಕೊಡು ರೊಕ್ಕ ಲಕ್ಷಾಂಗಟ್ಟಲೆ. ಆ ಟೈಮ್ದಾಗ 3 ಬಂಡಿ ತುಂಬಿದ್ದು 3 ಅಂತ 3 ಬಂಡಿ ತುಂಬಿದ್ದು ಹೋಗಿ ಇಂದ್ರಾಯಣ ನೆನಗಿಟ್ಟು ಅವ್ರು ಪಗಾರ ಮಾಡೋದು. ಅದು ನೋಡಿ ಭಗವಂತ ಕಳ್ಕೊಂಡು ಭಗವಂತ ಹೇಳ್ತಾನೆ, ಏನು ಹೇಳ್ತೀವಿ ಬೇಡು ಅವ್ರು ಪಗಾರ ಮಾಡೋದಂತವ್ರು. ನನಗೆ ಏನು ಕೊಟ್ಟಿದ್ದಪ್ಪ ನೀನು? ಏನು ಕೊಡಲಿಲ್ಲ, ಎಲ್ಲಾನು ಕೊಟ್ಟಿ. ಈ ಶರೀರ ನನಗೆ ಕೊಟ್ಟಿ. ಶರೀರ ಯಾಕೆ ಕೊಟ್ಟಾಗ್ರಿ? ಯಾಕೆ ತಯಾರು ಮಾಡ ಶರೀರ? ಭಗವಂತ ನೋಡ್ರಿ, ಆ ತಾಯಿ ಬಟ್ಟೆಯಲ್ಲಿ ಕೂಸಿರುವಾಗ ಅನ್ನ ಹ್ಯಾಂಗ ಪಚನ ಆಗ್ತೈತಿ? ತಾಯಿ ಕೊಟ್ಬಿಟ್ಟು ಆ ತಾಯಿ ಬಾಯಿಗೆ ಇರ್ತಾಳೆ, ಆ ಹೊಟ್ಟಿ ಖುಷಿನ ಬಾಯಾಗ ಹಾಕ್ತೈತಿ. ಹ್ಯಾಂಗ ಹೋಗ್ತೈತಿ ಖುಷಿ ಬಾಯ? ಅದಕ್ಕೆ ಅಲ್ಲಿ ಬಿಡುದು ನಾಳೆ ಹೌದಾ? ಆ ತಾಯಿಯ ಲಿವರ್ಗೆ ಹಚ್ಚಿ ಆ ಮಗುವಿನ ಏನಂತೀವಿ ಬಿಂಬ, ಆ ಬಿಂಬಿಗೆ ಟಚ್ ಮಾಡ್ಯಾನ ಭಗವಂತ. ಮತ್ತ ಅದು ಒಳ್ಳೆ ಪ್ರಸಿದ್ಧ ಹಾಕೊಂಡು ತೆಗಿತಾನ. ಅದು ಯಾರು ಮಾಡಿದ್ರು? ಆ ಭಗವಂತ. ಹೌದು, ಆ ಭಗವಂತ ನಮಗೆಲ್ಲ ಕೊಟ್ಟಿದ್ದಪ್ಪ. ಈ ಕಣ್ಣು ಕೊಟ್ಟಿದ್ದಿ, ಕಣ್ಣಿಗೆ ಏನ್ ನೋಡ್ಬೇಕು? ಒಳ್ಳೆದನ್ನು ನೋಡಬೇಕು. ಕಿವಿಗೆ ಏನ್ ಕೇಳಬೇಕು? ಒಳ್ಳೆದನ್ನು ಕೇಳಬೇಕು. ಬಾಯಿಗೆ ಏನ್ ಮಾತಾಡಬೇಕು? ಒಳ್ಳೆದನ್ನು ಮಾತಾಡಬೇಕು. ಆ ದೇವರ ನಾಮಸ್ಮರಣೆ ಮಾಡಬೇಕು. ತಿನ್ಲಿಕ್ಕೆ ಏನ್ ಮಾಡಬೇಕು? ಒಳ್ಳೆ ಉಪಹಾರ ತಿನ್ಬೇಕು. ಇಂಥ ತಿನ್ಬಾರ್ದು. ತಿನ್ರಿ, ಗಾಡಿ ಅಂಥದಿಂತ ತಿನ್ಬೇಡ್ರಿ. ನಾವು ವಾರ್ಕರಿ ಆಗಬೇಕಾದ್ರೆ ನಮ್ಮ ಮನಸ್ಸಿಗೆ ನಾವು ಗುರುಗಳು ಹೋದಿವೆ, ಅವರೇ ನಮಗೆ ಕರೆದ್ರು. ನಮ್ಮ ಮನಸ್ಸಿಗೆ ನಾವು ಯಾಕಂತ ನಮ್ಮಲ್ಲಿದ್ದಂಥ ದುಷ್ಟ ಗುಣಗಳು ಹೋಗ್ಬೇಕು, ನಾವು ಉದ್ಧಾರ ಆಗಬೇಕು. ನಾವು ಉದ್ಧಾರ ಅಲ್ಲ, ನಮ್ಮ ಮನಿತನ ಉದ್ಧಾರ ಆಗ್ತೈತ ಅನ್ನೋ ಚಟಕ್ಕಾಗಿ ನಾವು ದೇವರಂತೆ ಗುರುವಂತೆ ಓದಿವಿ. ಗುರು ಯಾರು? ಯಪ್ಪ ಬಂದಿ ನಮ್ಮ ನೇಮ ಅಷ್ಟು ನೇಮ ಪಾಲಿಸಿ. ಏನಂದ್ರು? ರಾಮಕೃಷ್ಣ ಜಪ ಮಾಡು, ಓದ್ಲಿಕ್ಕೆ ಬರ್ಲಿಕ್ಕಂದ್ರೆ ಬರೀ ರಾಮಕೃಷ್ಣ ಅನ್ನು, ಆಳಂದಿಗೆ ಹೋಗು, ದೇವ್ರಿಗೆ ಹೋಗು, ಸೂರ್ಯ ಹೋಗು, ಪಂಡ್ರಪುರ ವಾರಿ ಮಾಡು, ಶುದ್ಧ ಆಹಾರ ತಿನ್ನು, ಮದ್ಯಪಾನ ಮಾಡಬೇಡ, ಶರೀರ ಕುಡಿಬೇಡ, ಅದೆಲ್ಲ ಹೇಳಿ. ಹೌದಲ್ಲ? ನಾವೇನ್ ಮಾಡ್ತೀವಿ? ಒಂದರ ಪಾಲಿಸ್ತೀವಿ. ಆ ದೇವರ ಗುರು ಕಡೆ ನಾವು ಹೋಗಿ ಉದ್ಧಾರ ಆಗ್ಬೇಕಂದ್ರೆ ಆ ಗುರುನ ಅಪಮಾನ ನಾವು ಮಾಡಬಾರ್ದು. ಆ ಗುರುವಿನ ನಾವು ನೆನಪು ತಗದ ಗುರುವಿನ. ಈಗ ನಮ್ಮ ಶರಸ್ವಾಮಿ ಒಂದು ಮಾತು ಹೇಳ್ತಿದ್ರು, ಮನುಷ್ಯನ ಶರೀರ ಸಿಗಬೇಕಾದ ಒಂದು ಮಾತು ಹೇಳಿದ್ರು ಅವರು. ತಿಂಗಳಕ್ಕೆ 30 ದಿವಸ ಶರಸ್ವಾಮಿ ಹೇಳಿ ಮಾತಿನಿಂದ ತಿಂಗಳಕ್ಕೆ 30 ದಿವಸ. ಈ ಗೋರ್ಮೆಂಟ್ ಪಗಾರ ಯಾರು ಬೇಕಿಲ್ಲ, ಗೌರ್ಮೆಂಟ್ ಸಂಸ್ಥೆ ಇಲ್ಲ. ಗೌರ್ಮೆಂಟ್ ಸವಾಲದವ್ರು ನೋಡಿ ತಿಂಗಳಿಗೊಮ್ಮೆ ಪಗಾರ ಬರ್ತೈತಿ. ಹೌದಲ್ರಿ? ತಿಂಗಳಿಗೊಮ್ಮೆ ಪಗಾರ ಬರ್ತೈತಿ. 1 ತಾರೀಕು 10 ತಾರೀಕಿಂದ ಗರಂ ಇರ್ತಾನ. ಮುಂದೆ 10 ತಾರೀಕು 20 ತಾರೀಕು ನರಂ ಇರ್ತಾನ. 20 ತಾರೀಕು 30 ತಾರೀಕಿಗೆ ಬೇಶರಮ ಆಗ್ತಾನೆ. ಅಂದ್ರೆ ಮನುಷ್ಯನ ಭವಿಷ್ಯ ಹುಟ್ಟಿದ ಕೂಸಾದ್ಮೇಲೆ ಆಡ್ಕೊಂಡು ಹೋಗ್ತೈತಿ. ಹೋಗ್ತಾರ 20 ವರ್ಷ ಲಗ್ನ ಮಾಡಿವಿ. ಅವಾಗ ಹೆಣ್ಣು ಬಂದು ಹೆಣ್ಣರಿಗೆ ಮಾಡ್ಕೊಡ್ಬೇಕು, ಮಕ್ಕಳು ಮಾಡ್ಬೇಕು, ಎಲ್ಲ ಲಗ್ನ ಮಾಡಿ ಮುಗಿದು ಗುಂಪಾಗಿ ಏನು ಅವಾಗ ಹೇಳೋಣ ಏನು ನಿಂತ ಸೊಸೈಟಿ ಹೇಳ್ತ ಹೇಳ್ತಿ ಹೇಳ್ತ ಮನುಷ್ಯನ ಶರೀರದಾಗ ಏನಿಲ್ಲ. ಅದಕ್ಕೆ ಮನದ ಹೇಳ್ತಿ ಮಾಡ್ತಿದ್ದು. 1ನೇ ತಾರೀಕು 10ಕ್ಕೆ ನರಂ, 10 ತಾರೀಕಿಂದ 20 ತಾರೀಕ ಗರಂ, 1ರಿಂದ 10, 10ರಿಂದ 20 ನರಂ, 20ರಿಂದ 30 ಬೇಶರಂ. ಬೇಶರಂ ಅಂತ ಗೊತ್ತಾಗ್ತದೆ ಏನು? ಈಗ ತುಕಾರಾಮ್ ಮಾಡೋದು ಬೇಡ ಅಂದ್ಕೊಳ್ಳಿ. ತುಕಾರಾಮ್ ಶರೀರ ಬೇಡ, ಶರೀರ ಹೇಳಿದ್ರು, ಯಪ್ಪ ನೀನು ಕಣ್ಣು ಕೊಟ್ಟಿದೀಯ, ಕಿವಿ ಕೊಟ್ಟಿದ್ದೀಯ, ಬಾಯಿ ಕೊಟ್ಟಿದ್ದೀ, ಎಲ್ಲ ನಮಗೆ ಕೊಟ್ಟಿದ್ದೀನಿ. ನಿಮ್ಮ ಕಡೆ ಏನು ಬೇಕು? ಈ ಕೈ ಇದೆ, ಈ ಕೈ ನಮಗೆ ದೇವ್ರು ಕೊಟ್ಟಾನ. ಎಲ್ಲೆಲ್ಲಿ ಓಡಿಸ್ತೀವಿ ಕೈ? ಹಿಂಗೈತಿ. ಹಿಂಗಿದ್ರು ಊಟ ಮಾಡ್ತಿದ್ರು, ಏನು ತಿಂತಿದ್ರಿ? ಇದಕ್ಕೆ ಬಳ್ಳಿಗೆ ಸ್ವಿಂಗ್ ಮಾಡ್ಯಾನ, ಇದಕ್ಕೆ ಮುಂಗೈ ಪೇನ್ ಸ್ವಿಂಗ್ ಮಾಡ್ಯಾನ, ಇದಕ್ಕೆ ಸ್ವಿಂಗ್ ಮಾಡ್ಯಾನ, ಭುಜಕ್ಕೆ ಸ್ವಿಂಗ್ ಮಾಡಿ. ಯಾರು ಮಾಡ್ಯಾನ ಇದೆಲ್ಲ?
ಭಗವಂತ ಮಾಡ್ಯಾನ್ರಿ. ಆ ಭಗವಂತ ಈ ಚಪ್ಪಾಳಿ ಬರ್ತಾನೆ, ಭಗವಂತ ನೆನಪು ಮಾಡು. 24 ಗಂಟೆಗಳು ಬರೀ ಅರ್ಧ ತಾಸು ಒಂದು ಹರಿಪಾಠ ಮಾಡಿ ಅಪ್ಪ. 24 ತಾಸು ನಾನು ಭಜನೆ ಮಾಡ್ಕೊಂಡು ಕುಂಡ್ರಬೇಡ. ಒಂದು ಅರ್ಧ ತಾಸು ಆಗ್ತೈತೆ ಹರಿಪಾಠ ಮಾಡಕ. ಮುಂಜಾನೆ ಸ್ನಾನ ಮಾಡಿ ಹರಿಪಾಠ ಮಾಡಿ, ಓದಾಕ ಬರ್ಲಾಗ ರಾಮಕೃಷ್ಣ ಜಪ ಮಾಡಿ, ನೇಮ ನೀತಿ ಮಾಡಿ. ನೀವು ಗುರುಗಳಂತೇಳಿ ಓದಿರಿ, ಗುರುಗಳು ತಗೊಂಡಿರಿ, ಆ ಗುರು ಅಂತೇಳಿ ನಡೆಸ್ರಿ. ಗುರು ಈಗ ನೋಡಿ ನಮ್ಮ ತಾಯಿ ಮಾತಾಡೋರು 257 ಊರ ಅಡ್ಡಾಡಿ ನಮ್ಮನ್ನ ಇಂಥ ಭಾಗ್ಯ ತಂದು ಕೊಟ್ಟರು. ಅವ್ರ ಪಾದ ಆಶೀರ್ವಾದ ಇಂಥ ಭಾಗ್ಯ ನೋಡಿ ನಾವು ನಮ್ಮ ಕನಸಿನಾಗ ಕಂಡಿರ್ತೀವಿ, ಇಂಥ ಭಾಗ್ಯ ನೋಡ್ತೀವಿ. ಇವತ್ತು ಎಲ್ಲೆಲ್ರಿ ನಮ್ಮ ವಾರ್ತೆಗೆ ಸಂಪ್ರದಾಯ ಹಿಂಗಿರುವಾಗ ಇಂಥ ಗುರುಗಳು ನಮಗೆ ಸಿಕ್ಕಾರ ಅವ್ರಂತೆ ನಾವು ಏನು ತಗೋಬೇಕಲ್ಲ ತಗೋರಿ, ಸಿಗುತ್ತೈತಿ. ಬೇಕಾದಷ್ಟು ಕೊಡ್ತಾನವ ಭಗವಂತ. ಮಕ್ಕಳು ಬೇಕಾದಷ್ಟು ಕೊಡ್ತಾನೆ. ಹೋಗಿರಿ ಆ ದಾರಿಗೆ, ಆ ದಾರಿನ ಸರಳ ಆಗಿರ್ತಾರೆ. ಅಡ್ಡ ದಾರಿಗೆ ಹೋಗ್ಬೇಡ್ರಿ. ನಾನು ಹೇಳೋದು ಪ್ರತಿಯೊಬ್ಬರಿಗೆ ನಾವು ವಾರ್ಕರಿ ಆಗ್ತೀವಿ. ನಾವು ವಾರ್ಕರಿ ಸಂಪ್ರದಾಯ ಹ್ಯಾಂಗ ವಾರ್ಕರಿ ನಾವು ಇರಬೇಕು ಇದು ನಿತ್ಯ ನಡೀವಿ. ಅದಕ್ಕೆ ತುಕಾರಾಮ ನಮಗೆ ಮಾವ ಇಷ್ಟೆಲ್ಲ ಕೊಟ್ಟಿದ್ದೀನಿ, ಏನು ಬೇಡಿ ನನಗೇನು ಬೇಡ ದೇವರ ಬೇಡ ನನಗೆ ಏನು ಬೇಡ. ಆವಾಗ ಬೇಡಿದ್ರೆ ಹೆಚ್ಚಿ ದಾನ ದೇವ ದೇವರ ಮಾವ. ಈ ಶರೀರದಾಗ ನಾವು ಮಾಡಿದ್ದೆಲ್ಲ ಇಲ್ಲೇ ಇರ್ತೀವಿ. ಈಗ ಕೊಟ್ಟಿದ್ದು ದೇವರದಾನ, ದೇವರ ಕೊಟ್ಟರು ನಾವು ಇಲ್ಲೇ ಕೊಡ್ತೀವಿ. ಅದಕ್ಕೆ ದೇವರ ಹ್ಯಾಂಗ ನಿಮಗೆ ಇಲ್ಲೇ जो मद होय आनंद शरण त्याची निवारित जन्म मध्ये ह्यालागी शरणागत शरण नीचे. ह्या बोलताना ಅಂದ್ರೆ ಮಹಾಭಾರತ ಕಥೆ ದ್ರೌಪದಿ ಮಾತಾ ಮತ್ತು ಸುಭದ್ರಾ. ದ್ರೌಪದಿ ಮಾತಾ ಪಂಚ ಪಾಂಡವರ ಹೆಂಡತಿ, ಸುಭದ್ರಾ ಮಾತಾ ಅರ್ಜುನನ ಹೆಂಡತಿ. ಹೌದಲ್ಲ? ಅವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಮತ್ತು ಉದ್ಧವ ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಕೂಡಿ ಒಂದು ಹೂವಿನ ಮರದಾಗ ಕೂತ ಮಾತಾಡ್ಕೊತಿರ್ತಾರೆ. ಭಗವಂತ ನೋಡಪ್ಪ ನನ್ನ ಮೇಲೆ ಯಾರು ಕೃತಿ ಅದ ಕಳಿಸ್ತಾನ ಅಂತ. ಯಾರು ಕೃತಿ ಅವ್ರಿಬ್ರು ಅದಾರ. ಇಬ್ರು ನಮಗ ಸುಭದ್ರಾನು ನನ್ನ ತಂಗಿನ ಮತ್ತು ದ್ರೌಪದಿನೂ ನನಗೆ ತಂಗಿನ ಅಂತಾರೆ. ಅವ್ರಿಬ್ರು ಅದಾರ. ಅವ್ರು ನನಗೆ ಒಡ ಹುಟ್ಟಿದ ತಂಗಿ ಯಾರು? ಸುಭದ್ರಾ. ನಾನಂತ ಬಿಡ್ಕೊಂಡಿದ್ದ ತಂಗಿ ಯಾರು? ದ್ರೌಪದಿ. ಹೀಗಿರುವಾಗ ನನಗೆ ಯಾರು ಹೆಚ್ಚು ಪ್ರೀತಿ ಅದನ್ನು ತೋರಿಸ್ತೀನಿ ಉದ್ದವ ಅನ್ನೋದು ಭಗವಂತ. ಆ ರೀತಿ ಒಂದು ತೋರಿಸ ಒಂದು ಬಳ್ಳರಿ ಇಷ್ಟು ಕುತ್ಕೊಂಡ ಭಗವಂತ ಬಳ್ಳ ಕುತ್ಕೊಂಡ ಅಲ್ಲಿ ಹೋಗಿ ಅವ್ನು ಹಿಡಿದ ಉದ್ದವ. ಅರೆ ಉದ್ದವ ನನಗೆ ಬಳ್ಳ ಕಟ್ಟಾಕು ಏನಾದ್ರು ಕರಿಯುವ ಅವ್ರ ಕೈ ಕೊಟ್ಟು ಬಂದ್ರಿ. ಯಾರಿ? ಸುಭದ್ರಾ ದ್ರೌಪದಿ ಮಾತಾ ಇಬ್ರು. ಸುಭದ್ರಾ ಮಾತಾ ದ್ರೌಪದಿ ಮಾತಾ ಇಬ್ರು ಬಂದರು. ಬಂದ ಕಾಶಿ ಅವ್ರಿಗೆ ಹೇಳಿದ್ರು ನಾನು ಬರೋ ಕಟ್ಟಾಗಿತ್ತು ರಕ್ತ ಭಾಳ ಮಾಡ್ಬೇಕಂತ ದೇವರ. ಸುಭದ್ರ ಮಾತಾ ಹೇಳ್ತಾಳು, ಯಪ್ಪ ಎಲ್ಲರೂ ಏನಾರು ಆರ್ಮಿ ಬಿದ್ದಿಟ್ಕೊಂಡಿರ್ತ ಇದ್ದಂಥ ದಾಸಿಗಳನ್ನ ದಾಸರು ಎಲ್ಲರೂ ಹೇಳಕತ್ತ ಅವರು ಆಮೇಲೆ ಆರ್ಮಿ ಸಿಗುತ್ತಿತ್ತು. ಅಷ್ಟರೊಳಗೆ ದ್ರೌಪದಿ ಮಾತೆ ಏನು ಮಾಡ್ತಾಳು, ಆ ಟೈಮ್ ಎಷ್ಟು ಕಿಮ್ಮತ್ತಿನ ಶಾಲೂರಿ ಅದು. ಆ ಶಾಲೂನ ಹರದ ಆ ಭಗವಂತನ ಬಳಿ ಕಟ್ಟಾಳ. ಕಟ್ಟಿದ ಮೇಲೆ ಭಗವಂತನ ನೀನಿನ ಮನಸಾರೆ ಮನಸ್ಸಿನಿಂದ ಪ್ರೇಮದಿಂದ ನನಗೆ ಕಟ್ಟಿರುವ ಇದು ದುರ್ಯೋಧನ ಅಂತ ಎಲ್ಲ ಕೇಳ್ತಾರೆ. ಯಪ್ಪ ಅವಾಗ ಕೇಳ್ತಾರೆ ಇಟ್ಟಿದ್ರು ದ್ರೌಪದಿ ಮಕ್ಕಳು ಇಲ್ಲಿ ನೋಡಿ ಹೇಳಿದ್ರಿ ಪರಿಸ್ಥಿತಿ. ಮೊದಲು ಹಿರಿಯ ಎಲ್ಲಿ ಅಲ್ಲಿ ಭೀಷ್ಮಾಚಾರ್ಯ ಹಿರಿಯ. ಭೀಷ್ಮಾಚಾರ್ಯ ಯಪ್ಪ ತಂದೆ ನೀನು ಒಳ್ಳೆಯ ಇದು ಈ ರಾಜವಾಡ ನೀನೇ ಹಿರಿಯ, ನನ್ನ ಕಾಪಾಡು ಯಾರಿಗೆ ಕೇಳ್ತಾರೆ? ಭೀಷ್ಮ ಕೇಳ್ತಾ. ಭೀಷ್ಮಾತ್ಮರು ಯಾರಿಗೆ ಕೇಳ್ತಾರೆ? ದ್ರೋಣಾಚಾರ್ಯ ಕೇಳ್ತಾ, ಕೃಪಾಚಾರ್ಯ ಕೇಳ್ತಾ, ಇದ್ದಂತ ಸಭಾದ ಎಲ್ಲರಿಗೂ ಕೇಳ್ತಾ, ರಾಜಾನಿ ಕೇಳ್ತಾ, ಧೃತರಾಷ್ಟ್ರನ ಯಪ್ಪ ನೀ ರಾಜಾತಿ ನನ್ನ ಉಳಿಸು. ಯಪ್ಪ ನನ್ನ ಮಾಡ ಮರಾಗಿ ನಿನ್ನ ಮನಿಯ ನನ್ನ ಸೊಸಿ ಹಾಕಿದೆ, ನಿನ್ನ ಮನಿತನದ ಕಿಮ್ಮತ್ ಹೋಗ್ತೈತಿ ರಾಜ, ನನ್ನ ಉಳಿಸು ಯಪ್ಪ ಅಂತ ಕೇಳಿದ್ರು. ಯಾರು ಲಕ್ಷ್ಯ ಕೊಡುದಿಲ್ರಿ. ಅವಾಗ ತಾಯಿ ತಿಳ್ಕೊತಾಳ, ಯಪ್ಪ ಇವರಲ್ಲಿ ಏನೂ ಇಲ್ಲ, ಇವೆಲ್ಲ ಗೊಂಬೆಗಳ ನಾವು. ನನ್ನ ಉಳಿಸೋ ಯಾರದ? ನನ್ನ ಮಾಧವ. ಮಾಧವ ಬಾರೋ ಏನಂತಂದ್ರಿ? ಮಾಧವ ಬಾರೋ ನನ್ನ ಮಾಧವ ಉಳಿಸು, ನನ್ನನ್ನು ಉಳಿಸು. ಆ ತಾಯಿ ಹೇಳ್ತಾಳ. ಆ ಭಗವಂತ ಒಂದು ಚೀರಿದ ಶಬ್ದಕ್ಕೆ
ಸೀರೆ ದುಶ್ಯಾಸನಿಗೆ ಎಳೆದು 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 ಮುಚ್ಚಿ ಬೀಳ್ತಾನ. ಇಂಥ ಇದ್ರ ಇಷ್ಟು ತುಂಬಿ ಹೋಗ್ಬೇಕು ಅಷ್ಟು ಸೀರೆ ಆಗೋದಿಲ್ಲ. ಹಂಗೆ ಹ್ಯಾಂಗ ಇರ್ತಾಳ ಆ ತಾಯಿ, ಹಂಗೆ ಇರ್ತಾವ. ಕುತ್ತಂತ ಸಭಾದಾಗ ಎಲ್ಲರೂ ಕಂಡ್ಬಿಡ್ತಾರ. ಯಾರು ಮೈ ಮ್ಯಾಗ ಅರಿವಿಲ್ಲ, ರಾಜನ ಅರಿವಿಸದಾಗ ಹೋಗಿರ್ತಾವ. ಅವಾಗ ಆ ತಾಯಿ ಹೇಳ್ತಾಳೆ, ಅಪ್ಪ ನೀವಿಷ್ಟು ಮಂದಿ ನನ್ನನ್ನ ಯಾಗೂ ಮಠ ನೀವು ನೋಡಿದ್ರಿ, ಆದ್ರೆ ನಾ ಒಂದು ಸಾಕು ಕೊಡ್ತೀನಿ. ನಾ ದುಶ್ಯಾಸನ ಸಿರಿ ಅದಾನ ಅವನು ಹೊಡೆದ ರಕ್ತ ತಗೊಂಡಾಗ ನಾ ತುಂಬ ಅವಾಗ ಹೇಳ್ತಾನೆ ಅವಾಗ ಹೇಳ್ತಾನೆ ಭಗವಂತ ಗೋಮತ ಹೋಯ ಅನ್ಯನ ಶರಣ ತ್ಯಾಚಿ ನಿವಾರಿನ ನೀ ಜನ್ಮವನ್ನು ಯಾಲಾಗಿ ಶರಣಾಗತ ಶರಣ ಮೀಸೆಯೇಕು. ಆ ತಾಯಿ ಆ ಭಾವನೆ ಭಕ್ತಿ ಪ್ರೇಮದಿಂದ ಭಗವಂತನ ನೆನೆಸಿರು ಬಂದ ಭಗವಂತ ಆ ತಾಯಿಯನ್ನು ಉಳಿಸಿದ. ಹಂಗ ಹೀಗಿರುವಾಗ ಮುಂದೊಂದು ಕಥೆ ಮಹಾಭಾರತದಿಂದ ಹೇಳ್ತೀನಿ ನಿಮಗ. ಯಾವ ಅದು ಯುದ್ಧ ನಡೀತೈತ್ರಿ, ಯುದ್ಧ 18 ದಿವಸ ಯುದ್ಧ ನಡೆದೈತಿ ಮಹಾಭಾರತದ, ಹೌದ್ರಿ? 18 ದಿವಸ ಯುದ್ಧ ನಡೆದಾಗ 3 ದಿವಸ ಯುದ್ಧ ಆಗ್ತೈತಿ. ಕೌರವರ ಸೇನಾಪತಿ ಯಾರು? ನಮ್ಮ ಭೀಷ್ಮಾಚಾರ್ಯ ಕೌರವರ ಸೇನಾಪತಿ ಇದ್ದಾಗ ಇವ್ರು ಏನಂತಾರು, ಭೀಷ್ಮಗೆ ಹೇಳ್ತಾನೆ ಇವ ದುರ್ಯೋಧನ, ಏ ಮುದುಕ, ಯಾರಿಗಂತಾನ? ಭೀಷ್ಮಗೆ ಹೇಳ್ತಾನ, ಏ ಮುದುಕ, ನೀ ಎರಡು ಕಡೆ ನೋಡಾಕತ್ತಿ, ಅವರು ನಿನಗೆ ಹಾಕ್ತಾರಂತ, ಅವರು ಹೊಡಿವಲ್ಲಿ ನೀ ಇಷ್ಟು ದೊಡ್ಡ ಯುದ್ಧ ಯಾಕೆ ಹೊಡಿವಲ್ಲಿ? ನೀ ಪಕ್ಷಪಾತ ಮಾಡಕತ್ತಿ, ಅವ್ರು ಹೊಡಿತಿಲ್ಲ ಅಂತ. ನಾ ದುಶ್ಯಾಸನ, ದುರ್ಯೋಧನ, ಶಕುನಿ ಎಲ್ಲರೂ ಕೂಡಿ ಅದು ಇರ್ತಂತ ಯಾರು ಭೀಷ್ಮಾಚಾರ ಅದಲ್ಲ, ಅವ್ರಿಗೆ ಸಿಟ್ಟು ಬರೆಸ್ತಾರೆ. ಸಿಟ್ಟು ಬಂದ್ಬಿಟ್ಟಿಲ್ಲ ದುಶ್ಯಾಸನ ಅಂತ ಇವ ಅಂತಾನೆ, ಭೀಷ್ಮ ನೀವು ಎಷ್ಟು ಎಲ್ಲ ಹೇಳ್ತಾರೆ, ನನ್ನ ಪರ್ವತಿ ಏನೈತೆ ನಾನು ನಾಳೆ ತೋರಿಸ್ತೀನಿ, ಅವ್ರಿಗೆ ಪಾಂಡವ್ರಿಗೆ ಎಲ್ಲರಿಗೂ ವಿನೋಶಿ ಮಾಡ್ತೀನಿ, ಇದು ನನ್ನ ಮಾತಿಂದ ಅಂದ್ಬಿಡ್ತಾನೆ. ಎಲ್ಲ ಖುಷಿಯಾಗಿರ್ತಾರು. ಖುಷಿಯಾಗನ ನಾಳೆ ಮುಗಿದ ಪಾಂಡವ್ರದು ಅಷ್ಟು ಭೀಷ್ಮ ಮತ್ತು ಇಚ್ಛಾ ಮೃತ್ಯು ಇದ್ದಾವ್ರಿ. ಅವ ತಾವು ಯಾವಾಗ ಸಾಯುವ ಕಂಡನ ಆವಾಗ ಸಾಯು ಮುಗಿದಿತ್ತು ಆಶೀರ್ವಾದ. ಹಂಗೆ ಇರಾನರಿ ಅದು ಯಾರಿಗೆ ಗೊತ್ತಾಕೈತಿ? ಆ ಭಗವಂತನಿಗೆ ಗೊತ್ತಾಕೈತಿ. ಭಗವಂತನಿಗೆ ಗೊತ್ತಾದಾಗ ಭಗವಂತ ವಿಚಾರ ಮಾಡ್ತಾನ, ಹ್ಯಾಂಗ ಮಾಡ್ಲಪ್ಪ ಇದು? ಈಚೆ ಕಡೆ ಪಾಂಡವರು ಎಲ್ಲ ಹೋದ್ರೆ ಧರ್ಮಕ್ಕಾಗಿ ನಾವು ಬಂದೀನಿ ಧರ್ಮಕ್ಕೆ, ಮತ್ತು ಈಚೆ ಕಡೆ ಅವ್ರು ಹೊಡೆದ ಧರ್ಮ ಉಳಿದೈತಿ. ಇವ್ನಂತೂ ಅರ್ಜುನ ಎಲ್ಲ ಶಿಸ್ತಾಗಿ ಎಲ್ಲ ನಿಂತು ಹೊಡ್ಯಾಕತ್ತಾರೆ, ರಾತ್ರಿ ನಿಂತು ಹೊಡ್ಯಾಕತ್ತಾರೆ. ನೀವು ಚಿಂತಿಲ್ಲ ಏನು ಮಾಡಿ, ಹ್ಯಾಂಗ ಮಾಡಿ, ಎಲ್ಲಿಂದ ದಾರಿ ತೆಗೀಲಿ? ಭಗವಂತನ ಚಿಂತೆ ಆಗ್ತದೆ. ಹೋಗ್ಕಂಡ್ರೆ ಅರ್ಜುನ ಅಂತೇಳಿ ಅರ್ಜುನ ನೀರು ನೋಡಿರ್ತಾನೆ, ಗೋವಿಂದ 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 ಅವಾಜ್ ಬರ್ತೈತಿ. ಹೋಗಿ ನೋಡ್ತಾನೆ, ಬರಕತ್ತೈತಿ ಅವಾಜ್ ಗೋವಿಂದ ಗೋವಿಂದ ನೋಡ್ತಾನೆ. ಹೋಗ್ಬಿಟ್ರೆ ಅರ್ಜುನ ಅಲ್ಲಿ ಮಕ್ಕೊಂಡಿರ್ತಾನಲ್ಲಿ, ಆ ಅರ್ಜುನ ಮಕ್ಕೊಂದಲ್ಲಿ ಅವನ ಶರೀರದಾಗಿಂದ ಅವಾಜ್ ಬರ್ತೈತಿ, ಗೋವಿಂದ ಗೋವಿಂದ. ಅರ್ಜುನ ಶರೀರ ಹೇಳ್ತಾನ, ಅರ್ಜುನ ಏಳು ಏನು ದೇವ್ರ ಇರ್ಲು ನಿಮ್ಮ ಅರ್ಧ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡ್ಯಾರು. ಮತ್ತು ಹ್ಯಾಂಗ ನನಗೇನು ಚಿಂತಿತ್ತು? ನೀನ ಅದಿ ನೀನಾಗ ನನಗೆ ಯಾಕೆ ಚಿಂತಿತ್ತು? ಅದಕ್ಕಂದ್ರೆ ಜೀವ ಬಂದು ಹೋಗಿ ಶರಣ ತ್ಯಾಚಿ ನಿವಾರಿನ ಜನ್ಮವನ್ನು ಯಾರಾಗಿ ಶರಣಾಗದ ಶರಣ ನೀನೇ ಅದೇ. ನನಗೆ ಯಾಕೆ ಚಿಂತೆ ಐತಿ? ನನಗೆ ಯಾವುದೂ ಚಿಂತೆ ಇಲ್ಲ. ಅದಕ್ಕಂದ್ರೆ ತೂ ಗುರು ಬಂದು ಒಯ್ಯತೀನಿ, ತೂ ಗುರು ಬಂದು ಪಿತಾ, ತೂ ಅಮ್ಮಚ್ಚೆ ಇಷ್ಟ ದೇವತಾ, ತೋಚಿ ಸದಾ ರಕ್ಷಿತ ಉದ್ದಿ ಅಂತಿ. ಯಾವಾಗಲೂ ರಕ್ಷಣೆ ಮಾಡೋ ನೀನ, ನನ್ನ ಗುರು ನೀನ, ನನ್ನ ತಂದೆ ನೀನ, ನನ್ನ ತಾಯಿ ನೀನ, ನನಗೆ ಜನ್ಮಕ್ಕೆ ತಂದಾವನು ನೀನ. ಪ್ರತಿ 94 ಲಕ್ಷ ಯೋಗಿ ಒಳಗ ಪ್ರತಿಯೊಂದಕ್ಕೂ ನೋಡಾವ ನೀನ. ನನಗೆ ಯಾಕೆ ಚಿಂತೆಯೋ ಭಗವಂತ ಅದನ್ನು ಮತ್ತೆ ಹೊಳೆ ಮಕ್ಕಳು ಯಾರು? ಅರ್ಜುನ ಮಕ್ಕಳು ಕೂಡ ಅವ್ರು ಏನು ಮಾಡುವುದು, ಯಾರು ಮಾಡುವುದು ಮತ್ತೆ ಚಿಂತೆ ಆಗ್ತಿತ್ತು. ಅವಾಗ ಎಲ್ಲಿ ಹೋಗ್ತಾನವ? ಆ ದ್ರೌಪದಿ ಸಾಹಿತ್ಯ ಹೋಗ್ತಾನ್ರಿ.
ದ್ರೌಪದಿ ತಾಯಿ ಹತ್ರ ಹೋಗಿ ಕೂತ್ಕೊಂಡೇನ ಆ ತಾಯಿ ಅಂತಾಳು, ಯಾಕಪ್ಪ ಇಷ್ಟು ರಾತ್ರಿ ಮಂದಿ ಭಗವಂತ ಅಂತ ರಾತ್ರಿ ಮೂರು ಮುಟ್ಕೊಂಡು 2:30 ಮೂಲಕ ಭಗವಂತ ಆ ದ್ರೌಪದಿ ತಾಯಿ ಇಲ್ಲವಾ ಒಂದು ಸಮಸ್ಯೆ ಬಂದಿರಲಿ, ಆ ಸಮಸ್ಯೆಗೆ ನಿಮ್ಗೆ ಬೇಕಾ? ಏನು ಸಮಸ್ಯೆ? ಏನಿಲ್ಲ, ಹ್ಯಾಗೆ ಹೇಳ್ತೀನಿ ಅಂತ ಮಾಡುವುದು ಒಂದೇ. ಯಾರು ಹೇಳ್ತಾರೆ? ಭಗವಂತ ಹೇಳ್ತಾನೆ, ದ್ರೌಪದಿ ಮಾತಾಡ ಆಗ್ಲಿದ್ದೇವ ಅಂತಾನೆ. ಏನು ಮಾಡೋದು? ನಮ್ಮ ಒಳ್ಳೆಯ ಮಾಡಿ ಆಕಿನೂ ಅದಲ್ಲ. ಗುರು ಒಂದು ಬಿದ್ದ ಹತ್ತು ಅಂತ ಇಷ್ಟ ದೇವತಾ ತೋಚಿ ಸದಾ ರಕ್ಷಿತ ಅವಧಿ ಅಂತ ನೀನು ಎಲ್ಲ ನೀನು ಆದಿ. ನಿನ್ನ ಮ್ಯಾಗ ವಿಶ್ವಾಸ ಐತೆ ನನಗೆ. ಏನು ಮಾಡ್ತೀವಿ ಮಾಡಿ ಹೇಳಿದಾಗ ನಾ ಮಾಡ್ತೀನಿ. ಏನಿಲ್ಲ, ದ್ರೋಣಾಚಾರ್ಯ ಹೋದಾಗ ಮುಕ್ಕುಂದಾಗ ತಂಪು ಹಾಕಿರ್ತಾರೆ. ಇದು ಮಾಡಿ ತಂಪುದಾಗ ಮುಕ್ಕುಂದನು ಅಲ್ಲಿ ಹೋಗಿ ಬಳಿ ಅವಾಜ್ ಮಾಡ್ದ, ಕಾಲಿನ ಚೈನ್ ಅವಾಜ್ ಮಾಡ್ದ, ಕಾಲಾಗಿನೂ ಹಾಕ್ತಾರೆ. ಅವಾಜ್ ಮಾಡ್ಲಾರ್ದು ಹೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆ ಬಳಿ ಅವಾಜ್ ಮಾಡಮ್ಮ. ತಾಯಿ ಮುಕ್ಕಾಳು ಅದು ಏನು ಕೂತಿರ್ತಾನಲ್ರಿ, ಮುಕ್ಕೊಂಡು ನೂರಕ್ಕೆ ಹೇಳೋ ಅಭ್ಯಾಸ ಯಾರಿಗೆ? ಭೀಷ್ಮಾಚಾರ್ಯ ನೂರಕ್ಕೆ ಹೇಳ್ತಾರೆ, ವ್ಯಾಯಾಮ ಮಾಡಿ ಯೋಗ ಮಾಡಿ ಅವಾಗಿದ್ರು. ಈಗೇನಿಲ್ಲ, ಬೇಕಾದ ತಿನ್ನೋದು ಮಕ್ಕಳು ನೋಡೋದು. ಈಗಿನ ಕಾಲ ಬೇಕಾದ ತಿನ್ನೋದು. ನೋಟ್ ನಮ್ಮ ಶರೀರ, ನೋಟ್ ನಮ್ಮ ಶರೀರ ಹೋಗ್ಕಾಳು ಸಾವಕಾಶ ಹೋಗಿ ದ್ರೋಣಾಚಾರ್ಯ ಹೇಳೋ ಮುಂದನ ಹೋಗಿ ಭೀಷ್ಮಾಚಾರ್ಯ ಹೇಳೋ ಮುಂದನ ಹೋಗಿ ನಮಸ್ಕಾರ ಮಾಡಿ ಬೆಳಿಗ್ಗೆ ಅವಾಗ ಮಾಡ್ತಾರೆ. ಅವಾಗ ಹೇಳು ಕಣ್ಣಾಗಿನ ನಿದ್ದೆಗಿರ್ತಾನೋ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡ್ತಾರೆ. ಈಗ ಹೆಚ್ಚು ಕಡೆ ಇವ್ರಿಗೇನು ಹೇಳಿ ಪ್ರತಿಜ್ಞೆ ಮಾಡ್ಯಾರ, ನಾಳೆಗೆ ಪಾಂಡವರಿಗೆ ನಿರೋಂಶ ಮಾಡ್ತೀನಿ. ಆ ಪಾಂಡವರು ಹೆಂಡತಿಗೆ ಏನಂತಾನು ಸೌಭಾಗ್ಯ ಅಂತ ಆಶೀರ್ವಾದ ಕೊಟ್ಟಾನ. ಅವಾಗ ಅವ್ನು ಗೊತ್ತಾಗ್ತದೆ, ಅದಪ್ಪ ಯಾರಮ್ಮ ನೀನು? ನಿಮ್ಮ ಮನೆ ತರದ ಕುಲದಕ್ಕೆ ನಾನು ಒಬ್ಬಾಕಿ ಶಶಿಯಪ್ಪ ಅಂತ ನಾನು ದ್ರೌಪದಿಗೆ ನಿನಗೆ ನಾ ಸೌಭಾಗ್ಯ ಏನಪ್ಪ ಅಂತ ತಂದೆ ಆಶೀರ್ವಾದ ಕೊಟ್ಟಿದ್ವಿ, ನನಗೆ ಸೌಭಾಗ್ಯದ ಕೊಟ್ವಿ. ಅಲ್ಲಿ ಅವ್ರಿಗೆ ಹೇಳಿದ್ವಿ ನಾಳೆಗೆ ನಿರೋಷಣ ಮಾಡ್ತೀನಿ ಪಾಡೋದಂತ. ಮತ್ತು ಯಾವ ವಚನ ಅಂತ ಕರೆ ಹಿಡಿದೀನಿ ನಾನು? ವಚನ ಯಾವುದಂತ ಕರೆ ಹಿಡಿದಿದ್ರಾಗ ಅವಾಗ ದ್ರೋಣಾಚಾರ್ಯ ಶುದ್ಧವಾಗಿ ಹೇಳ್ತಾರೆ. ಏನಂತಾರ, ಯಪ್ಪ ನನಗೆ ಅವ್ರ ಶಿತ್ತು ಬಂದ, ನನಗೆ ಶಿತ್ತಿಲಿ ನನಗೆ ಕಡಿವ ಹೇಳ್ಕೊಂಡ್ರೆ ಅವ್ರು ಏನಂತ ಶಿತ್ತಿಲಿ ಕೊಟ್ಟು ವಚನ ಐತದ. ಇದು ಪ್ರೇಮ ಭಕ್ತಿಗೆ ಕೊಟ್ಟಿದ್ದು ವಚನ ಐತಿ. ಆ ದೇವರಿಗೆ ಯಾವ್ದು ಕೊಡ್ತೈತಲ್ಲ ಅದ ಕೊಡ್ತೈತಿ ಹೋಗಂತ. ದೇವರಿಗೆ ಯಾಕೆ ಕೊಡ್ತೈತಿ? ನಮ್ಮಲ್ಲಿ ಇದ್ದಂಥ ಪ್ರೇಮ ಭಕ್ತಿ ಮುಡ್ತೈತಿ. ಅವಾಗ ಹೇಳ್ತಾರೆ, ಸೋಮದ ಹೋಯ ಅನ್ಯನ ಶರಣ ಯಾಚಿ ನಿವಾರಿನ ಮೀ ಜನ್ಮ ಮರಣ ಯಾರಾಗಿ ಶರಣಾಗತ ಶರಣ ಮೀಜಿ. ಇನ್ನೊಂದು ಕಥೆ ಹೇಳ್ತೀನಿ, ಏಕಾಶಿ ಮುಂದೈತಿ, ಅದು ಏಕಾಶಿ ಮುಂದೆ ಐತಿ. ನಾಮದೇವ್ ಮಹಾರಾಜರು ಅವತಾರ ಪ್ರಕಾರ ಮಹಾರಾಜ ದಿನನಿತ್ಯ ಅವರು ಪಾಠ ಏನು ಭಗವಂತ ನಾಮಸ್ಮರಣೆ ಮಾಡೋದು, ಅವ್ರ ಚರಿತ್ರೆ ನೀವು ಕೇಳಿದ್ರೆ ಅದ ಚರಿತ್ರೆದಾಗ ಒಂದು ಸಣ್ಣ ಹೇಳ್ತೀನಿ. ಏಕಾದಶಿ ಒಂದು ದಿವಸ ಏಕಾದಶಿ ಇದ್ದಾಗ ಭಗವಂತ ವಿಚಾರ ಮಾಡಿದ, ನಾಮದೇವ್ ಮಹಾರಾಜ ಏಕಾದಶಿ ಅಂತ ನಾವು ಪರೀಕ್ಷೆ ಮಾಡಬೇಕು ಮಾಡುವ ವಿಚಾರ ಮಾಡಿ ನಾಮದೇವ್ ಮಹಾರಾಜ ಮಾಡೇ ಮಾಡಿ. ಯಾಕೆ? ಬ್ರಾಹ್ಮಣನ ರೂಪ ತಗೊಂಡ ಒಂದು ಮುದುಕಿನ ಮುದುಕ 70 ವರ್ಷ ಮುದುಕಿನ ವೇಷ ತಗೊಂಡ ನಾಮದೇವ್ ಮಹಾರಾಜ ಮಾಡೇನ್ರಿ ಕುಂಡ್ರಾಪುರದಾಗ. ಈಗ ಬಾರಿ ಅಂತಲ್ಲ ಕೆಳಗೈತಲ್ಲಿ ಮುಂದೆ ಅಲ್ಲಿ ಹೋದ. ನನಗೆ ಊಟ ಬೇಕು, ನನಗೆ ಹಸುವಾಗ್ತಿ ಕೊಡಪ್ಪ ಅಂತ ನಾಮದೇವ್ ಮಹಾರಾಜ ಯಪ್ಪ ನಮ್ಮ ಮನ್ಯಾಗ ಇವತ್ತು ಏಕಾದಶಿ ನಾವು ಏನು ಮಾಡಂಗಿಲ್ಲ, ಮತ್ತು ನೀವು ಏನಾರ ಮಾಡ್ರಿ, ನನಗೆ ಊಟ ಬೇಕು. ನಮ್ಮ ಮನ್ಯಾಗ ಬೇಕಾದ್ರೆ ಫರಾಳ ಆಯ್ತಪ್ಪ, ಹಣ್ಣು ಹಂಪಳ ನಾವು ತಿನ್ನು. ನನಗೆ ಒಳ್ಳೆ ರೊಟ್ಟಿ ಬೇಕು, ಚಟ್ನಿ ಬೇಕು, ದಹಿ ಬೇಕು, ದಹಿ ಅಂದ್ರೆ ಮೊಸರು ಬೇಕು, ಹೈನ ಬೇಕು, ಬಾಸುಂದಿ ಬೇಕು, ಹೋಳಿಗೆ ಬೇಕು, ಇಂಥ ಪಂಚ ಪಕ್ವಾಡ ಬೇಕು ನನಗೆ. ಅದು ಇದ್ರ ನಾವು ಊಟ ಮಾಡಾವ. ಈಗ ನನಗೆ ಬೇಡ, ನಮ್ದು ಏಕಾದಶಿ ಯಾರು ಮಾಡಾವ? ಏಕಾದಶಿ ಅದು ನಾವು ಹೊರದಾಗ ಎರಡೇ ಇಡಾವ. ದೊಡ್ಡ ಏಕಾದಶಿ ಬಡ ಮಂದಿ ಹೇಳ್ತೀವಿ ನಮ್ಮ ವಾರ್ಕರಿ ಹೊರದಾಗ ಎರಡದ ದೊಡ್ಡ ಏಕಾದಶಿ ಆಷಾಢ ಕಾರ್ತಿಕ ಅವು ದೊಡ್ಡವ್ರಿ. ಈಗ ನಡುವಾಗಿದ್ದು ಸಣ್ಣ
ಅವ್ರಿಗೆ ಗೊತ್ತಲ್ಲ ದೊಡ್ಡ ಯಾವ ಅದು ಹಂಗೆ ಮಾಡಬೇಕು. ಪ್ರತಿಯೊಂದು ಏಕಾದಶಿಯಿಂದ ಮೇಲೆ ನೀವು ಇದೈತಿ ಅದು ಕೊಟ್ಟಿದ್ದವ ಜಗಕ್ಕೆ ನಾವು ಏಕಾದಶಿ ಕೊಡೋದು ಮಾಡುವಂಥ ಎಲ್ಲ ಉಪವಾಸ ಬೇರೆ ಆದರೆ ಏಕಾದಶಿ ಮಾಡಿ. ಏಕಾದಶಿ ಮಾಡಿ ನಿಮ್ಗೆ ಎಷ್ಟು ಪ್ರಾಪ್ತಿ ಇತ್ತು ಮನಸ್ಸಿನ ಭಕ್ತಿಯಿಂದ ಮಾಡಿ. ಎಷ್ಟು ನಿಮ್ಮ ವಯಸ್ಸಾಗಿ ಆಗ ಒಂದು ಹಣ್ಣ ತಿಂದು ಏಕಾದಶಿ ಮಾಡಿ. ಅದಕ್ಕೆ ಅವರೆಲ್ಲರೂ ಊಟ ಬೇಕು ನನ್ನಲ್ಲಿ ಇಲ್ಲಪ್ಪ ಅಂತ ಹೋಗಿಬಿಟ್ಟು ದಿನ ತಗೊಂಡ್ಬಿಟ್ಟು ಬಳಕೆ ಯಾರಿಗೆ ನಮ್ಮದೇ ಮಾಡೋದು ವಿಠಲ 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 ಅಂತ ಏನು ಮಾಡಿದೆ ಹ್ಯಾಂಗಾರ ಈಗ ತೋರಿಸೋದು ಅಂತ ಏನು ಮಾಡಿದ್ರಿ ಒಟ್ಟು ಇಡುತ್ತ ಒಟ್ಟು ಮುಗಿಸಾಗತ್ತೆ ಹಸು ಹಾಕಿ ನಮ್ಗೆ ಸಾಕಾಗೈತೆ ಒಳ್ಳೆಯಾಡೆ ಜೀವನ ಬಿಟ್ಟು ದೇವರು ದೇವರ ಜೀವ ಬಿಡ್ತಾನೆ ಜೀವನ ಬಿಟ್ಟ ಮಂದಿ ಕೂತು ಏನು ಅವ್ರಿಗೆ ಮಾಡೋದು ನೀವು ಒಬ್ಬರು ಬ್ರಾಹ್ಮಣ ಹೋಗಿದ್ರಂತ ಊಟ ಕೇಳಿದ್ರಂತ ಊಟ ಕೊಡಲಿಲ್ಲಪ್ಪ ಊಟ ಸತ್ತಪ್ಪ ಮುದುಕು ಬ್ರಾಹ್ಮಣರು ಮುದುಕು ಎಲ್ಲ ಮಂದಿ ಎಲ್ಲ ಕೂತು ದೊಡ್ಡ ದೊಡ್ಡ ಪಂಡಿತರು ಶಾನ್ಯಾರು ಬ್ರಾಹ್ಮಣರು ಎಲ್ಲರೂ ಕೂಡು ಎಲ್ಲರೂ ಕೂಡಿ ಸಮಾನ ಹ್ಯಾಂಗೆ ಮಾಡೋದು ನಾಮದೇ ಮಾಡಿದ್ರೆ ಏನು ಇರಲಿ ಅವ್ರು ರಾಮಕೃಷ್ಣ ಒಳಗೆ ಕೂತ್ಬಿಟ್ಟಾರೆ ವಿಠಲ ವಿಠಲ ಅನ್ಕೋತಾರೆ ಇವರೆಲ್ಲರೂ ಮೀಟಿಂಗ್ ಮಾಡಿದ್ರಿ ಕೂತ ನಮ್ಮಂತ ಹಿರಿಯಾರು ಏನು ಮಾಡೋದು ಇಲ್ಲ ನಮ್ಮದು ಮಾನವರಿಗೆ ಏನು ಮಾಡ್ಬೇಕು ಅಂತ ಹಿರಿಯ ನಾಳೆಗೆ ಹಂಗಾದ್ರೆ ಈಗ ಹೋಗಿ ಒಂದು ಚಿತ್ತ ಇಡಬೇಕಾಗಿ ಸಂತ ಬ್ರಾಹ್ಮಣಿಗೆ ನಮ್ಮ ಅದ್ರ ಮಗಳು ಒಂದು ಚಿತ್ತ ಇಟ್ಟು ನಮ್ಮದೇ ಮಾಡೋದು ಸುಟ್ಟು ಬಿಡೋಣ ಹೂ ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ ಹೂ ಅಂದ್ಬಿಟ್ರಿ ಎಲ್ಲರೂ ಕೂಡ ಬಂತಂದ್ರು ಮಹಾಂಡ್ರಿಗೆ ಕೂತಿದ್ದಾವ ವಿಷಯ ಮಾಡ್ಕೊಂಡು ಹೂ ಅಂತಾರೆ ಅವನು ಒಂದು ಇದ್ರಾಗ ಕೊಡ್ತಾರೆ ನಮ್ಮದೇ ಮಾಡಿರ್ತದೆ ಅಡಿಗೆ ಆಡು 4 ನಿಂತು ವೈದಿಗೆ ಇಡ್ತಾರಲ್ಲ ಪೊಲೀಸ್ ಹಂಗೆ ಹಿಡ್ಕೊಂಡು ಹಚ್ಕೊಂಡು ಬಿಚ್ಕೊಂಡು ಹಿಡ್ಕೊಂಡು ಪ್ರೇತ್ ಜುಡಿ ಅವನು ಹೊಡ್ಯಾಕ ಹೋದ್ರು ಮಶಾನ್ ಹೋದ್ರು ಮಶಾನ್ಗೆ ಹೋಗಿ ಅಲ್ಲಿ ಇಚ್ಚಿಕೊಂಡು ಚಿತ್ತ ಮಾಡಿದ್ವಿ ಇಚ್ಚಿಕೊಂಡು ಚಿತ್ತ ಮಾಡಿದ್ರು ಒಂದು ಚಿತ್ತದಾಗ ಆ ಬ್ರಾಹ್ಮಣ ಬಿಟ್ಟರು ಇನ್ನೊಂದು ಚಿತ್ತದಾಗ ನಮಗೆ ಮಾಡಾಡ್ಕೊಂಡಿತ್ತು ನಮಗೆ ಮಾಡೋದಂತೂ ಜ್ಞಾನದಾಗ ಅದಾರ ಅವ್ರೇನಂದ್ರು ವಿಠಲ್ 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 ಒಂದೇ ಇದ್ರಾಗ ಜ್ಞಾನದಾಗ ಅದಾರ ಇದ್ದಾಗ ಅವ್ರು ಏನು ಮಾಡಿದ್ರು ಈಚೆ ಕಡೆ 10,000 ಒಳ್ಳೆ 10,000 ಭಗವಂತನ ಚಿಂತೆ ಮಂತ್ರಿ ಬಂತು ಅಲ್ಲ ಇನ್ನು ನಾವೊಂದು ಮಾಡಕ್ಕೆ ಬಂದ್ವಿ ಇದು ಬ್ಯಾರೇನ ಆಗಲ್ಲ ನಾವೊಂದು ಮಾಡಕ್ಕೆ ಬಂದ್ವಿ ಇದು ಬ್ಯಾರೇನ ಆಗಲ್ಲ ಏನು ಮಾಡ್ತೀವಿ ನಾನೇ ಉಳಿಸ್ಬೇಕು ಅಂತ ಹೇಳಿ ಜೋಮದ ಹೋಯ್ ಆಡಿನ ಶರಣ ಚಾಚಿ ನಿವಾರಿನ ನಿಜನ್ಮ ಮರಣ ಕಾಲಾಗಿ ಶರಣಾಗತ ಶರಣ ಮೀಚು ಎಪ್ಪು ನಾವು ಒಬ್ಬನಾಗಿ ಅಂತ ಭಗವಂತ ಯಾಕೆ ಏನು ಮಾಡಿದ್ರೆ ಅದೇ ಬ್ರಾಹ್ಮಣ ಕೂಡ ಎದ್ದು ಕೂತ್ಬಿಟ್ಟು ಎಲ್ಲ ಯಪ್ಪ ದೇವ್ ಅನ್ಬೇಕಂತ ಓಡಾಕತ್ರು ಯಾರು ಹನುಮಾನ್ ಚಾಲಿಸ್ ಓದಾಕತ್ರು 4 ಮಂದಿ ಧೈರ್ಯ ಮಾಡಿ ನೋಡಾಕತ್ರು ಎದ್ದ ಆದ ಬ್ರಾಹ್ಮಣ ಹುಟ್ಟೋದೇ ನಮ್ಮದೇ ಯೋಚಿಸಿ ನಮ್ಮದೇ ಮಂದಿ ಈಗ ಕಪ್ಪಾಳಿ ಹೊಡೆದು ಯೋಚಿಸಿದ್ರಿ ನಮ್ಮದೇ ಭಕ್ತಿ ಸಾಕಿ ಹೇಳು ನಮ್ಮದೇ ಎಷ್ಟಿರ್ತಾರೆ ಇಟ್ಟಲ್ಲಿ ಅಂತ ಐತಿ ಅವಾಗ ಹೋಗ್ತಂದು ನಮ್ಮದೇ ಆ ರೂಪನ್ಯಾಗ ಕಂಡು ಹಿಡಿದ್ರಿ ನಮ್ಮದೇ ಮಾಡಿ ಭಗವಂತ ಮೊದಲ ಗೊತ್ತಾಯ್ತು ನೀನು ನನ್ನ ಮನೆಗೆ ಬಂದಿ ಅಂತ ಇದಕ್ಕಂತಾರೆ ಭಕ್ತಿ ನನ್ನ ಮನೆಗೆ ಬಂದವಳು ಏನಂತ ಗೊತ್ತೈತೆ ನನಗೆ ನೀನು ನನಗೆ ರಕ್ಷಣೆ ಮಾಡ್ತಿ ಅದಕ್ಕೆ ನಾನು ಗಾಕೋತೀನಿ ಅಂತ ನನಪ ಹೀಗೆ ಎಲ್ಲರೂ ಭಕ್ತಿ ಪ್ರೇಮದಿಂದ ಭಗವಂತನ ಜನಿಸಬೇಕು ಆ ಭಗವಂತನ ಶರಣಕ್ಕೆ ಹೋಗ್ಬೇಕು ಹ್ಯಾಂಗೆ ಹೋಗ್ಬೇಕು ನಮ್ಮಲ್ಲಿ ಶರಣ ಆಗಬೇಕಂದ್ರೆ ಭಕ್ತಿ ಪ್ರೇಮವಿನ ಜ್ಞಾನ ನಮ್ಮ ದೇವ ನಮ್ಮಲ್ಲಿ ಜ್ಞಾನ ರಗಡದ ನಾಯಿ ಯೋಚನೆ ಯುದ್ಧ ಮಾಡ್ತಾರೆ ಸಂಗೀತ ಮಾಡ್ತಾರೆ ಭಗವಾನ್ ಬಾಳುತ್ತಾರೆ ಬೇಕಾದ್ರೆ ಮಾಡ್ತಾರೆ ಆದರೆ ನಮ್ಮಲ್ಲಿ ಇದ್ದಂಥ ಭಕ್ತಿ ಅದು ಬೇಕಿರೋದು ಭಕ್ತಿ ಶೂನ್ಯ ನೀವು ಬೇಕಾದ್ರೆ ಮಾಡಿ ಬೇಕಾದಂತ ಓಮ ಯಜ್ಞ ಮಾಡಿ ಚಂಡಿ ಓಂ ಮಾಡಿ ಭಕ್ತಿ ಇಲ್ಲ ಉಪಯೋಗ ನಾವು ಮನೆ ಚಂಡಿ ಓಂ ಆಗಿಲ್ಲಪ್ಪ 101 ಬ್ರಾಹ್ಮಣರ ತಂದು ಚಂಡಿ ಓಂ ಹಾಕಿನಿ ಏನು ಉಪಯೋಗ ಉಪಯೋಗಿಸಲು ಏನು ಬೇಕು ದೇವರ ನಾಮ ಬೇಕ್ರಿ ದೇವರ ನಾಮದಿಂದ ಎಲ್ಲ ಸಿಗ್ತದೆ ದೇವರ ನಾಮ ಅನ್ನೋದೇನಿಲ್ಲ ನೀನು ಯಾಕೋ ನನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಇದ್ದರೆ ಸಾಕು ನಿನ್ನ ನಾಮ ನನಗಿತ್ತು ಸಾಕಪ್ಪ ಅದಕ್ಕೆ ಹೇಳ್ತಾಗಿತ್ತು ಕಾರಣ ಅಂತ ನೀನು ಗಾಡಿ ನಾಮ ಹೋಗಬೇಕು ಆ ಕಣ್ಣುಗಳಿಗೆ ರೂಪ ಆಲೋಚನೆ ಸುಖ ನಾಲ್ಯವ ಸಾಧನೆ ಇದ್ದಂತ ನನ್ನಲ್ಲಿ ಕೆಟ್ಟ ಗುಣಗಳು ಸುಖವಾಗಿರ್ತಾವೆ ಅಪ್ಪ ನಿನ್ನ ನುಡಿದ ಸುಖ झाले ಸಾಧನೆ ಯಾರು ಕಾಮ ಕ್ರೋಧ
ಸುಖದಾಗಲು ಸಾಧ್ಯ ಆ ಭಕ್ತಿಯೇ ನೋಡಬೇಕು. ಆ ಭಕ್ತಿಯಿಂದ ನೋಡಿದರೆ ದೇವರೆಲ್ಲ ಸದಾ ಮಾತಾಡೋಲ್ಲ. ಜಡು ತುಜಿ ಮುಕ್ತಿ ಮಾಯಿಚ ಪತಿ ಸೋಯರೆ, ನೀನೇ ನನಗೆ ಕಾಣಬೇಕು ಸದಾ ಕಾಲ, ನನ್ನ ಕಣ್ಣಲ್ಲಿ ನೀನೇ ಇರಬೇಕು. ನನಗೇನು ಬೇಡ ದೇವರ, ದೇವರಿಗೆ ಕೇಳಬೇಕು. ಇಂಥ ಕೇಳಿದ್ರೆ ದೇವರು ಆದ್ರೆ ದೇವರು ಬೇಡ ನಾವೇನು ಬಿಡ್ತೀವಿ, ನಾವೇನು ಬಿಡ್ತೀವಿ ನೋಡ್ರಿ ಮನುಷ್ಯ. ಈಗ ಐತಿ ಒಂದು 100 ಎಕರೆ ಜಮೀನು ಐತಿ, 4 ಮಂದಿ ಬಿಲ್ಡಿಂಗ್ ಐತಿ, ಇನ್ನೊಂದು ಜಮೀನು ತಗೋಬೇಕು, ಅದೇ ಬಡ್ಡಿ ಹಾಕ್ಬೇಕು. ಗುರುಗಳು ಆಶೀರ್ವಾದ ಮಾಡಿ ಏನಂತೀರಿ, ಒಂದು 100 ಎಕರೆ ಜಮೀನು ಐತಿ, 4 ಮಂದಿ ಬಿಲ್ಡಿಂಗ್ ಐತಿ, ಇನ್ನೊಂದು ಬಿಲ್ಡಿಂಗ್ ಆಗಬೇಕು, ಆಶೀರ್ವಾದ ಮಾಡಿ ಗುರುಗಳು. ಈಗ ಇಷ್ಟು ಹೋಗಿ ಏನು ಮಾಡ್ತೀವಿ, ತಗೊಂಡು ಏನು ಮಾಡ್ತೀವಿ? देहरी काळाचे धन कुबेराचे देते मनुष्याचे काय आहे हे नक्की नाही. ಮುಂದೆ ಹೇಳ್ತಾರೆ, ಮುಂದಿರೋ 4ನೇ ಚಂದ್ರ ನಿಮಿತ್ತದ ಧ್ವನಿ ಗೆದ್ದು ಐಸಾ ಪ್ರಾಣಿ माझे माझे म्हणून व्यक्त केला. ನಂದು 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 ಅಂತ ವ್ಯರ್ಥ ಏನು ಮಾಡಿಟ್ಟು ಬಂದದ, ಏನು ಬರಂಗಿಲ್ಲ. ಇವತ್ತು ಮಾಡಿದ್ದಿ, ನಾಳೆ ಹೋಗ್ತು, ಎಷ್ಟು ಆಯುಷ್ಯ ಐತಿ? 100 ವರ್ಷ 50 ವರ್ಷ ರಾತ್ರಿ ಹೋಗ್ತು, 50 ವರ್ಷ ಎಷ್ಟು ದುಷ್ಟ ಐತಿ. ಈಗಿನ ಕಾಲ ಶುಗರ BP ಗಿಕ್ಕ 40-50 ಆದ್ರೆ ಢಾಮ 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 ಅಂದ್ಬಿಡುದು ಮುಗೀತಿ. ಏನು ಮಾಡ್ತೀಯಪ್ಪ, ಬಂದು ಜಮಂದ ಬಂದು ಮಾಡು, ದೇವರ ಜ್ಞಾನ ಮಾಡು. ಎಂಥ ಚಂದ ಗುರುಗಳು ಸಿಕ್ಕಾರ ನಮ್ಗೆ ಶಿವಕರ. ಗುರುಗಳ ಪಾದಕ್ಕೆ ಬಿದ್ದು ನಮ್ಮನ್ನು ನಾವು ಉದ್ಧಾರ ಮಾಡ್ತೀವಿ. ಸಿಗಬೇಕಾದ್ರೆ ನಮ್ಮ ಹಂಗೆ ಬಾರು ಬರ್ತಿದ್ದೆ ದೇವರ. ಅದಕ್ಕೆ ಹೇಳ್ತೀನಿ, ಅದಕ್ಕೂ ಒಂದು ವೈತಿ ಏನಂತ, षटवीची या राती न म्हणीजे ना विसंबीजे राती, षटवीची राती न विसंबीजे राती. हे ಅಂದ್ರೆ ಷಟ್ವಿ, ಈಗ ಷಟ್ವಿ ಬರ್ತತ್ತಾ ನಮಗ ಷಟ್ವಿ ಏನು ಬರ್ತಾಳ ಅಷ್ಟು ಅಂತ ನಾವು ಏನು ಹೇಳ್ತೀವಿ, ಷಟ್ವಿ ಬರ್ತಾಳ. ಈ ಷಟ್ವಿ ಎಂತ ಬರ್ತಾಳಪ್ಪ, ನಾನು ಅದೇ ಮಾತಾಡ್ತೀನಿ. ಆ ದೇವರ न विसंबीजे षटवीची राती न विसंबीजे न विसंबीजे वाती. तेने ईश्वराचे निर्णयी चित्ती ऐशे ईश्वराचे निर्णय चित्ती वाहन सदा. ಅಂದ್ರೆ ನೀನು ನಿನ್ನಂತ ಶಕ್ತಿ ಬರಂತ ಈ ದಿನಂತಲ ಅದೆಲ್ಲ ಮರಿಬಿಡಿಯಪ್ಪ. ಅದ್ರಾಗ ಏನೂ ಇಲ್ಲ, ಅದ್ರಾಗ ಏನೂ ಇಲ್ಲ. ನಿನಗೆ ಬಂದದ್ದೆಲ್ಲ ದೇವರ ಮೇಲೆ ಅರ್ಪಣೆ ಮಾಡು, ಎಲ್ಲ ಪಾರ ಮಾಡ. ಹಾಗೆ ದೋಷ ಕೊಡಬೇಡ. ನೀನು ಮಾಡಿದ ಕರ್ಮ ಐತಲ್ಲ, ನಿನ್ನ ಕರ್ಮದ ಪ್ರಮಾಣ ನಿನ್ನ ಕರ್ಮ ಸಿಗ್ತೈತೆ. ನಾನು ಚಿಂತೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ ಒಂದು ಹೋಯ್ತು. ಅರ್ಜುನ ಹೇಳ್ತಾನೆ ಭಗವಂತಕ ಏನು ಹೇಳ್ತಾನು, ಅರ್ಜುನ ಹೇಳ್ತಾನ, ಆದ್ರೆ ಅರ್ಜುನ ಹೇಳ್ತಾನೆ ಭಗವಂತಗ, ನೀನು ನನಗೆ ರಕ್ಷಣೆ ಮಾಡ್ತೀನಿ ಭಗವಂತ, ನನಗೆ ಯಾಕೆ ಚಿಂತಿ, ನೀನು ಇರುವಾಗ ನಾ ಹೇಳ್ತೀನಿ. ಪೈ ಭಕ್ತಿ ಏಕಮಿ ಜಾನಿ. ದೇವರು ಹೇಳ್ತಾನೆ, हेच तोरण म्हणे आम्ही भावाचे पावणे कळते. ನನ್ನನ್ನು ಭಕ್ತಿವಂತ ಮಾಡ್ತಿದ್ಯಪ್ಪ, ಇಂಥವ್ರಂತ ಏನು ಬೇಡ. ಏನಂತಂದ್ರೆ ಇಂಥವ್ರಂತ ಕೇಳಿ ಏನು ಮಾಡಬೇಡ. ಒಬ್ಬ ಬರ್ತಾನೆ ಮನ್ಯಾಗ ಹಿಂಗೆ, ಒಬ್ಬ ಬರ್ತಾನೆ ಮನ್ಯಾಗ ಹಿಂಗೆ, ಅಷ್ಟು ದೇವ್ರು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೂ ಮಾಡಬೇಕು, ಇದು ಮಾಡಬೇಕು, ಇದೆಲ್ಲ ಕೇಳಬೇಡ. ನಾನು ಭಕ್ತಿಯ ಬೀಗಿದ್ದೇನೆ, ಭಕ್ತಿಯ ಪಾವನೆ, ಭಕ್ತಿचे पावणे ಅಂದ್ರೆ ಭಕ್ತಿ ಭಾವಾचे पावणे, ಭಾವಾचे पावणे. ನಿನ್ನ ಭಾವದ ನಾ ಬೀಗಲ್ಲಿದ್ದಿ ಬಲತೆ ಅಂದ್ರೆ ನಿನಗೆ ಏನೂ ಬೇಡ. ಮತ್ತೆ ಮನುಷ್ಯನಿಗೆ ಏನು ಜಗತ್ತಿನಾಗ
ನಾವು ಭಕ್ತಿ ಮಾಡಿದ್ರೆ ನಮಗೆಲ್ಲ ಸಿಗ್ತೈತಿ. ಮಂದಿಗೆ ತೋರಿಸ್ಬೇಕಾಗಿಲ್ಲ, ಮಂದಿಗೆ ಆದ್ರೆ ನಮ್ಮಲ್ಲಿದ್ದಂಥ ಭಕ್ತಿ ನಾವು ಇಟ್ಕೊಂಡ ಬೇರೆಯವ್ರಿಗೆ ನಿಮಗಿರುವಂಥ ಜ್ಞಾನ ಬೇರೆ ಇಟ್ಕೊಳ್ಬೇಕು. ಈ ಜಗತ್ತಿನಾಗ ಶ್ರೇಷ್ಠ ದಾನ ಅಂದ್ರೆ ಜ್ಞಾನ. ನೀವು ಊಟ ಕೊಟ್ಟಿರಿ 4 ದಿವಸ ತಿಂತೀನಿ, ನಾನು 4 ದಿವಸ ನೆನೆಸ್ತೀನಿ. ಅರ್ಬಿ ಕೊಟ್ಟಿರಿ ಸರಿ ಮಠ ನೆನೆಸ್ತೀನಿ. ಒಂದು ಆಸ್ತಿ ಕೊಟ್ಟಿರಿ ಸಾಯಿ ಮಠ ನೆನೆಸ್ತೀನಿ. ಅದರ ಜ್ಞಾನ ನಿಮ್ಮಲ್ಲಿ ಯಾರು ತಗೊಳ್ಳಂಗಿಲ್ಲ. ನಿಮ್ಮಲ್ಲಿ ತಗೊಳ್ಳೋದು ಕೊಟ್ಟವರಂತೂ ತಗೊಳ್ಳಂಗಿಲ್ಲ. ಜ್ಞಾನದೊಳಗೆ ನೀವು ವಿಠ್ಠಲ ರಾಮಕೃಷ್ಣ ಹರಿ ನಮ್ಮ ಗುರುಗಳು ಹೇಳಿದ್ರು, ಆ ಜ್ಞಾನ ಕೊಟ್ಟಾರಂತ ಇಲ್ಲಿ ಮಠ ಬಂತು. ಇವತ್ತು ನಮಗೆ ಇದು ಹೇಳ್ತೀನಿ, ನಮ್ಮ ಹಿರಿಯರು ವಾರಿ ತಗೊಂಡ್ರಿ, ನಮ್ಮ ಅಜ್ಜಿ ವಾರಿ ತಗೊಂಡು, ಅಜ್ಜಿ ನಂತರ ನಮ್ಮ ತಂದೆ ತಗೊಂಡು, ಅವರೆಲ್ಲ ವಾರಿ ಮಾಡ್ತಾರೆ. ಆದರೆ ಇವತ್ತೇನಾದ್ರು ಅದರ ಪಾದಕ್ಕೆ ನಮಗೇನು ಸ್ವಲ್ಪ ಯಾರು ಕೊಡ್ತಿದ್ವಿ? ಗುರುಗಳು ಕೊಟ್ಟಿದ್ದ ನಮ್ಮ ಹಿರಿಯ ನಮ್ಮ ಕಿಡಿ ಹೋಗ್ತದೆ. ವಾರ್ಕರಿ ಅಂದ್ರೆ ಹಂಗಾವಿರದ ವಾರ್ಕರಿ ಅಂತ ಹಂಗಲ್ಲ. ಮನ್ಯಾಗ ವಾರ್ಕರಿ ಯಾವಾಗ ವಾರ್ಕರಿ ನಾವು 4 ವಾರ್ಕರಿ ಯಾರು ರಾಮಾಯಣದಾಗ ನಾವು ವಾನರ ಸೇನೆ ಹಾಕಿದ್ವಿ. ಅವಾಗ ಮಹಾಭಾರತದಾಗ ಪಾಂಡವರ ಸೇನೆ ಆಗಿದ್ವಿ. ಈಗ ನಮಗೆ ವಾರ್ಕರಿ ಪದ ಸಿಕ್ಕಿತ್ತು. ಅದ್ರಾಗ ಆ ದೇವರ ಹಿಂದೆ ಆದ್ವಿ ನಾವು. ದೇವರು ಬಿಟ್ಟಿಲ್ಲ, ದೇವರು ಬಿಟ್ಟಿದ್ದವ್ರು ರಾಕ್ಷಸರು ನೋಡ್ರಿ. ಈಗ ಪ್ರತಿಯೊಂದು ವಾರ್ತೆ ಡ್ರಾಯಿಂಗ್ ಮಾಡ್ತೀವಿ. ಯಾರು ನಮ್ಮ ಜಾತಿ ಮೇಲೆ 56 ಜಾತಿ ಸಂತದ ಟೋಟಲ್ 56 ಜಾತಿಯವ್ರ ಸಂತದ ಭೇದ ಮಾಡಿದ್ರೆ ಏನು ದೇವರಿಗೆ ಅವ್ರು ಬೇಡ ಅಂತ ಎಲ್ಲ ಜಾತಿಯವ್ರ ದೇವರು ಎಲ್ಲ ಯಾಕೆ ಹಿರಿಯಾಗಿ ಸಣ್ಣ ವಾರ್ತೆಗೆ ನಮಸ್ಕಾರ. ವಯಸ್ಸಿನ 3 ವರ್ಷದವರಿಗೆ 10 ವರ್ಷದವ್ರ ವಾರ್ತೆದ ನಮಸ್ಕಾರ. ಅನೇಕ ಬುಕ್ಕ ಯಾಕೆ ಕೊಟ್ಟಾನ ದೇವ? ಬುಕ್ಕ ಯಾಕೆ ಕೊಟ್ಟಾನ? ನಮ್ಮನ್ನು ಯಾರು ದೃಷ್ಟಿ ಕೆಟ್ಟ ಆಗಬಾರ್ದು. ಈಗ ಹುಟ್ಟಿನ ಖುಷಿನ ಇದು ಕಾಳಜಿ ಆಗ್ತದೆ. ಏನಂತ ಗಾಡಿಗೆ ಆದ್ರೆ ಆ ಹಸಿ ತಾಯಿ ಮಾಡಬೇಕು. ಎಲ್ಲಿಗೆ ಇಲ್ಲಿ ಎಲ್ಲ ಹತ್ರ ಮದ್ವಿ ಯಾಕೆ ನಮ್ಮ ಮದುವೆ ಯಾರಿಗೆ ಕೆಟ್ಟ ದೃಷ್ಟಿ ಮಾಡಬಾರ್ದು. ಆಗ ಭಗವಂತ ನಮ್ಮ ತಾಯಿ ತೋರಿದ್ದಾಗಲ್ಲ ನಮ್ಮನ್ನು ಯಾರು ಕೆಟ್ಟ ದೃಷ್ಟಿ ನೋಡಬಾರ್ದು. ವಾರ್ತೆಗಾದ್ರೆ ನಮಸ್ಕಾರ ಮಾಡಬೇಕು. ಮುಖ ಹಚ್ಚು ಹಂಗಾಗ ಗಂಧ ಮೈ ತುಂಬ ಗಂಧ ಹಚ್ಬೇಕು. ಯಾಕೆ? ಯಾವ ರೋಗ ಬರಬಾರ್ದು. ಶರೀರಕ್ಕೆ ಮೈ ತುಂಬ ಗಂಧ ಹಚ್ಬೇಕು. ಹೌದಾ? ಯಾವ ರೋಗ ಬರ ಒಂದೊಂದು ಗಂಧಕ್ಕಿಂತ ಹಣ್ಣಿಗೆ ಹಚ್ಚಿದ್ರು ಜ್ಞಾನ, ಕೊಳ್ಳಿಗೆ ಹಚ್ಚಿದ ಕೈಗೆ ಹಚ್ಚಿದ ಶಕ್ತಿ, ಮುಂದೆ ಹಚ್ಚಿದ್ರೆ ಎಲ್ಲ ಒಂದು ಇದೆ. ಬೆನ್ನಿಗೆ ಹಚ್ಚಿದ್ರೆ ಬೆನ್ನು ನೀನ ನೋಡಿಯಪ್ಪ, ನಾವು ಹಿಂದೆ ನನಗೆ ನೀನ ಮುಂದೂ ನನಗೆ ಜೋ ಮತ್ತು ಹೋಯಾಲಿನ ಶರಣಕ್ಕೆ ಅಚ್ಚಿ ನಿವಾರಿನ ಜನ್ಮ ಹಾಗಾಗಿ ಶರಣಾಗತ ಶರಣಾಗಿದ್ದು. ಆ ಭಗವಂತ ಯಾವತ್ತೂ ಬಿಟ್ಟಿಲ್ರಿ, ಎಂದೂ ಬಿಡಾಗಿಲ್ಲ. ನಿಮ್ಮಲ್ಲಿ ಏನು ಬೇಕು? ಭಕ್ತಿ ಪ್ರೇಮ ಬೇಕು. ಭಕ್ತಿ ಪ್ರೇಮ ಇರ್ಲಿಕ್ಕಂತ ಏನೂ ಇಲ್ಲ. ಇದು ಮಧ್ಯಮ. ಪ್ರತಿಯೊಂದು ನೀವು 5 ನಿಮಿಷ ದೇವರಂತೆ ನಿಂತು ಭಕ್ತಿ ಹೋಗಿ ದೇವಾಚಿ ಅಲ್ವಾಗಿ ಮಾಕ್ಷಣವರಿತೇನೆ ವಿಚಾರ ಸಾಧ್ಯ. ಒಂದು ಕ್ಷಣದಿಂದ ಭಗವಂತನ ನಿಂತ ಜ್ಞಾನ ಮಾಡಿ. ಅದು ನಿಮ್ಮಲ್ಲಿ ಬೇಕು, ಭಕ್ತಿ ಬೇಕು, ಭಾವ ಬೇಕು, ಶ್ರದ್ಧೆ ಬೇಕು, ಪ್ರೇಮ ಬೇಕು. ಹೆಚ್ಚಿ ತೋರ ಭಕ್ತಿ ಅವಳದಿದೆ. ಹೌದಾ? ದೇವರಿಗೇನು ಭಕ್ತಿನ ಅವಶ್ಯಕ. ಭಕ್ತಿ ಶಿವ ಭಾವೇವಿನ ಭಕ್ತಿ, ಭಕ್ತಿವಿನ ಮುಕ್ತಿ, ಬಲವಿನ ಶಕ್ತಿ ಬೋರುನೆಯ. ನಿನಗೆ ಭಾವಿಲ್ಲ, ಭಕ್ತಿಲ್ಲ, ನೀನು ಏನು ಮಾಡ್ತೀವಿ? ಏನಿಲ್ಲ, ಬಂದು ಏನು ಉಪಯೋಗ ಇಲ್ಲ. ಜನ್ಮಕ್ಕೆ ಬಂದು ಸತ್ಯ ಏನಾಯ್ತ? ನಾ ಹೇಳ್ತೀನಿ ನೋಡ್ರಿ, ನಾನು ಗಾಡಿ ಮೇಲೆ ಕೂತಿದ್ದ ಯಾವ ಮನುಷ್ಯ ಭಗವಂತ ನಾಮಸ್ಮರಣ ಸತ್ಯ ಹೆಣ ಇದ್ದಾಗ, ನಾವು ಸತ್ಯ ಹೆಣ ಇದ್ದಾಗ ನಾವು ತಿಳ್ಕೊಂಡ್ರೆ ನಾ ಬರ್ತೀನಿ, ಮಜಾ ಮಾಡ್ತೀನಿ, ಒಂದು 3 ದಿನ ಬಾಳ್ತೀನಿ, ಎಲ್ಲ ತಿಂದು ಹೋಗ್ಬೇಕಿಲ್ಲ. ನೀ ಏನು ಮಾಡಿ ತಿಂದು ಹೋಗ್ಬೇಕು. ಹಿಂಗೆ ವಿಷಯ. ಅವಾಗ ಭಕ್ತಿ ಪ್ರೇಮದ ಮ್ಯಾಗಿರಲಿ.
ಇನ್ನೊಂದು ದೃಷ್ಟಾಂತ ಕೊಡ್ತೀನಿ. ಅಂದ್ರೆ ತುಕಾರಾಮ್ ಮಹಾರಾಜರು ಹುಟ್ಟಿ ಬಂದರು. ಹ್ಯಾಂಗೆ ಬಂದರು? ತುಕಾರಾಮ್ ಮಹಾರಾಜರು